ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮಗೆ ನನ್ನ ಜೀವನದ ಕಥೆಯನ್ನು ಹೇಳಲು ಹೊರಟಿದ್ದೇನೆ. ಅದು ನನ್ನನ್ನು ಮೊದಲು ಒಡೆದು ಹಾಕಿತು, ನಂತರ ಮತ್ತೆ ಜೋಡಿಸಿತು ಮತ್ತು ಕೊನೆಗೂ ಇಂದು ನನ್ನನ್ನು ಇಂತಹ ವ್ಯಕ್ತಿಯಾಗಿ ರೂಪಿಸಿತು. ಆ ಥ್ಯಾಂಕ್ಸ್ ಗಿವಿಂಗ್ ಸಂಜೆಯನ್ನು ನಾನೆಂದಿಗೂ ಮರೆಯಲು ಸಾಧ್ಯವಿಲ್ಲ. ನನ್ನ ಹೆತ್ತವರೇ ನನ್ನೆದುರು ನಿಂತು, ನೀನು ನಮಗೆ ಒಂದು ಹೊರೆ, ನೀನೊಬ್ಬಳು ನಿಷ್ಪ್ರಯೋಜಕ ವ್ಯಕ್ತಿ, ಈ ಮನೆಯಿಂದ ಹೊರಹೋಗಿ ಬೀದಿಯಲ್ಲಿ ಬದುಕು ಎಂದು ಕಠೋರವಾಗಿ ಹೇಳಿದ ಕ್ಷಣವದು. ಆ ಕ್ಷಣದಲ್ಲಿ ನನ್ನ ಬೆರಳುಗಳಲ್ಲಿ ಮಿನುಗುತ್ತಿದ್ದ ವಜ್ರದ ಉಂಗುರದ ಬೆಲೆ ಬಹುಶಃ ಅವರ ಇಡೀ ಮನೆಗಿಂತಲೂ ಹೆಚ್ಚಾಗಿತ್ತು ಮತ್ತು ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ 25 ಮಿಲಿಯನ್ ಹಣವಿತ್ತು. ಆದರೆ ಅವರಿಗೆ ಇದು ಯಾವುದೂ ತಿಳಿದಿರಲಿಲ್ಲ. ಅವರಿಗೆ ಕಂಡಿದ್ದು ಕೇವಲ ತಮ್ಮ ಮಗಳು ಒಬ್ಬ ನಿಷ್ಪ್ರಯೋಜಕ ಮತ್ತು ಸೋಮಾರಿ ಎಂಬ ತಪ್ಪು ಕಲ್ಪನೆ ಮಾತ್ರ. ಒಂದು ಸಣ್ಣ ವಿನಂತಿ ಸ್ನೇಹಿತರೆ, ಇಂತಹ ಸತ್ಯವಾದ ಮತ್ತು ಹೃದಯಸ್ಪರ್ಶಿ ಕಥೆಗಳನ್ನು ತರಲು ನಾನು ಬಹಳ ಶ್ರಮವಹಿಸುತ್ತೇನೆ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆ ನೀಡಿ. ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ ನನಗೆ ಬೆಲೆ ಕಟ್ಟಲಾಗದ ಪ್ರೀತಿ ಮತ್ತು ಪ್ರೋತ್ಸಾಹ. ನನ್ನ ಹೆಸರು ತನುಜಾ. ಅದು ನವೆಂಬರ್ ತಿಂಗಳ ತಣ್ಣನೆಯ ಸಂಜೆ. ಹೊರಗೆ ಚಳಿ ಗಾಳಿ ಕಿಟಕಿಗಳಿಗೆ ಅಪ್ಪಳಿಸುತ್ತಿದ್ದರೆ ಒಳಗೆ ಡೈನಿಂಗ್ ಟೇಬಲ್ ಮೇಲೆ ರುಚಿಕರವಾದ ಅಡುಗೆಯ ಸುವಾಸನೆ ಹರಡಿತ್ತು. ಆ ಸುಗಂಧದ ನಡುವೆ ನನಗಾಗಿ ಕೇವಲ ವಿಷದಂತಹ ಮಾತುಗಳು ಮಾತ್ರ ಕಾಯುತ್ತಿದ್ದವು. ವರ್ಷಗಳ ನಂತರ ನಾನು ತಂದೆ ತಾಯಿಯ ಮನೆಗೆ ಬಂದಿದ್ದೆ. ಮನಸ್ಸಿನ ಮೂಲೆಯಲ್ಲೊಂದು ಸಣ್ಣ ಆಸೆ, ಬಹುಶಃ ಈ ಬಾರಿಯಾದರೂ ಅವರು ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳಬಹುದು. ನನ್ನ ಸಾಧನೆಯನ್ನು ಗುರುತಿಸದಿದ್ದರೂ ಕನಿಷ್ಠ ನನ್ನನ್ನು ಒಬ್ಬ ಮಗಳಾಗಿ ಕಾಣಬಹುದು. ಈ ಮನೆಯ ಗೋಡೆಗಳ ಮಧ್ಯೆ ನನಗೂ ಸ್ವಲ್ಪ ಆತ್ಮೀಯತೆ ಸಿಗಬಹುದು. ಆದರೆ ಕಾಲ ಬದಲಾಗಿತ್ತು. ಅವರ ದೃಷ್ಟಿಕೋನ ಮಾತ್ರ ಬದಲಾಗಿರಲಿಲ್ಲ. ಬದಲಾಗಿ ಬಹುಶಃ ಎಲ್ಲವೂ ಇನ್ನೂ ಕೆಟ್ಟದಾಗಿತ್ತು. ನನ್ನ ತಂಗಿ ರಿಯಾ ಅಲ್ಲಿ ತನ್ನ ಪತಿಯೊಂದಿಗೆ ಕುಳಿತಿದ್ದಳು. ಅವಳ 2 ಮಕ್ಕಳು ಮೇಜಿನ ಸುತ್ತಲೂ ಓಡಾಡುತ್ತಿದ್ದರು ಮತ್ತು ನನ್ನ ತಂದೆಯಂತೂ ಅವಳನ್ನು ಹೊಗಳಿ ಅಟ್ಟಕ್ಕೇರಿಸುತ್ತಿದ್ದರು. ರಿಯಾ ಹೊಸ ಕಾರ್ ಕೊಂಡಿದ್ದಾಳೆ, ರಿಯಾಳ ಪತಿ ಎಷ್ಟೊಂದು ಯಶಸ್ವಿ ವ್ಯಕ್ತಿ, ರಿಯಾಳ ಮಕ್ಕಳು ಎಷ್ಟೊಂದು ಬುದ್ಧಿವಂತರು, ರಿಯಾಳ ಜೀವನ ಅದೆಷ್ಟು ಪರ್ಫೆಕ್ಟ್ ಆಗಿದೆ ಎಂದೆಲ್ಲ ಹೇಳುತ್ತಿದ್ದರು. ಮತ್ತು ನಾನು ಅಲ್ಲಿ ಮೌನವಾಗಿ ಕುಳಿತು ನನ್ನ ಪ್ಲೇಟ್ನಲ್ಲಿದ್ದ ಊಟವನ್ನು ತಿನ್ನುತ್ತಾ ಪ್ರತಿ ಶಬ್ದವನ್ನು ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದೆ. ನನ್ನ ತಾಯಿ ನನ್ನ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ಅದೇ ಹಳೆಯ ದ್ವೇಷವಿತ್ತು, ಅದೇ ನಿರಾಸೆ ಇತ್ತು, ಅದೇ ಅಸಹ್ಯವಿತ್ತು. ಅದನ್ನು ನಾನು ನನ್ನ ಇಡೀ ಬಾಲ್ಯದಲ್ಲಿ ನೋಡುತ್ತಾ ಬಂದಿದ್ದೆ. ನಂತರ ಅವರು, ತನುಜಾ, ನೀನು ಇದುವರೆಗೆ ನಿನ್ನ ಜೀವನದಲ್ಲಿ ಏನು ಮಾಡುತ್ತಿದ್ದೀಯಾ? ನಿನ್ನ ವಯಸ್ಸನ್ನು ನೋಡು, ಮದುವೆಯೂ ಇಲ್ಲ, ಮಕ್ಕಳೂ ಇಲ್ಲ, ಅತ್ತ ಒಂದು ಸರಿಯಾದ ಕೆಲಸವೂ ಇಲ್ಲ, ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಹೇಳಿದರು. ನಾನು ಅವರ ಕಡೆ ನೋಡಿ ನಗಲು ಪ್ರಯತ್ನಿಸುತ್ತಾ ಹೇಳಿದೆ, ಅಮ್ಮ, ನಾನು ಚೆನ್ನಾಗಿದ್ದೇನೆ, ನಾನು ಸಂತೋಷವಾಗಿದ್ದೇನೆ. ಆದರೆ ನನ್ನ ತಂದೆ ಮಧ್ಯದಲ್ಲೇ ತಡೆದರು. ಸಂತೋಷವೇ? ನೀನು ಸಂತೋಷವಾಗಿದ್ದೀಯಾ? ನಿನಗೆ ಗೊತ್ತಿದೆಯೇ ನೀನು ಯಾರು ಎಂದು? ನೀನೊಬ್ಬ ಅಸಫಲ ವ್ಯಕ್ತಿ. ನೀನು ನಿನ್ನ ಜೀವನವನ್ನು ಹಾಳು ಮಾಡಿಕೊಂಡಿದ್ದೀಯಾ. ನಾವು ನಿನ್ನ ಮೇಲೆ ಅಷ್ಟೊಂದು ಹಣ ಖರ್ಚು ಮಾಡಿದೆವು, ನಿನಗೆ ಓದಿಸಿದೆವು, ಮತ್ತು ನೀನು ನಮಗೆ ಏನು ನೀಡಿದೆ? ಏನೂ ಇಲ್ಲ, ಖಂಡಿತವಾಗಿಯೂ ಏನೂ ಇಲ್ಲ. ಅವರ ಧ್ವನಿ ಏರುತ್ತಾ ಸಾಗಿತ್ತು. ಮೇಜಿನ ಮೇಲಿದ್ದವರೆಲ್ಲರೂ ಊಟ ಮಾಡುವುದನ್ನು ನಿಲ್ಲಿಸಿದರು. ರಿಯಾ ಮೌನವಾಗಿ ಕುಳಿತು ನಗುತ್ತಿದ್ದಳು. ಅವಳಿಗೆ ಇದೆಲ್ಲವನ್ನು ನೋಡಿ ಮಜಾ ಸಿಗುತ್ತಿದೆ ಎನ್ನುವಂತೆ. ಮತ್ತು ರಿಯಾಳ ಮಕ್ಕಳು ಹೆದರಿದ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿದ್ದರು. ನನ್ನ ತಂದೆ ತಮ್ಮ ಕುರ್ಚಿಯನ್ನು ಹಿಂದೆ ಸರಿಸಿ ಎದ್ದು ನಿಂತರು. ಅವರು ನನ್ನ ಕಡೆ ಬೆರಳು ತೋರಿಸುತ್ತಾ ಹೇಳಿದರು, ನಿನಗೆ ಗೊತ್ತಿದೆಯೇ ತನುಜಾ, ನೀನು ನಮಗೆ ಒಂದು ಹೊರೆ. ನೀನು ಮೊದಲಿನಿಂದಲೂ ಹೊರೆಯಾಗಿಯೇ ಇದ್ದೀಯ. ನಿನ್ನ ತಂಗಿಯನ್ನು ನೋಡು, ಅವಳು ನಮಗೆ ಎಷ್ಟು ಹೆಮ್ಮೆ ತಂದಿದ್ದಾಳೆ. ಮತ್ತು ನೀನು ನಮಗೆ ಕೇವಲ ಮುಜುಗರವನ್ನಷ್ಟೇ ತಂದಿದ್ದೀಯ. ಈಗ ಸಾಕು, ಅತಿಯಾಯಿತು. ನೀನು ಈ ಮನೆಯಲ್ಲಿ ಇರುವುದು ನನಗೆ ಇಷ್ಟವಿಲ್ಲ. ನೀನು ಇಲ್ಲಿಂದ ಹೊರಟು ಹೋಗು, ಹೋಗಿ ಬೀದಿಯಲ್ಲಿ ಬದುಕು, ಅಲ್ಲಿಯೇ ನಿನ್ನ ಯೋಗ್ಯತೆ ಇರುವುದು. ಆ ಕ್ಷಣದಲ್ಲಿ ನನ್ನ ಮನಸ್ಸು ಒಡೆದು ಹೋಯಿತು. ಆದರೆ ಹೊರಗಿನಿಂದ ನಾನು ಸಂಪೂರ್ಣವಾಗಿ ಶಾಂತವಾಗಿದ್ದೆ. ನಾನು ಮೆಲ್ಲನೆ ನನ್ನ ಗ್ಲಾಸನ್ನು ಮೇಜಿನ ಮೇಲಿಟ್ಟೆ. ನನ್ನ ತುಟಿಗಳನ್ನು ಟಿಶ್ಯೂನಿಂದ ಒರೆಸಿಕೊಂಡು ಎದ್ದು ನಿಂತು ನನ್ನ ತಂದೆಯ ಕಣ್ಣುಗಳನ್ನು ನೋಡಿದೆ. ನಂತರ ನನ್ನ ತಾಯಿಯ ಕಡೆಗೆ, ನಂತರ ರಿಯಾಳ ಕಡೆಗೆ ನೋಡಿ ಬಹಳ ಶಾಂತವಾದ ಧ್ವನಿಯಲ್ಲಿ ಹೇಳಿದೆ, ಸರಿ ಪಪ್ಪ, ನಾನು ಹೊರಡುತ್ತೇನೆ. ನಾನು ನನ್ನ ಕೋಟ್ ಮತ್ತು ನನ್ನ ಬ್ಯಾಗ್ ಎತ್ತಿಕೊಂಡು ಬಾಗಿಲ ಕಡೆಗೆ ಹೊರಟೆ. ಹಿಂದಿನಿಂದ ನನ್ನ ತಾಯಿ ಹೇಳಿದರು, ಮತ್ತೆ ಮರಳಿ ಬರಬೇಡ, ನಿನ್ನ ಅಗತ್ಯ ನಮಗಿಲ್ಲ. ನಾನು ಹಿಂದೆ ತಿರುಗಿ ನೋಡಲಿಲ್ಲ. ಕೇವಲ ಬಾಗಿಲು ತೆರೆದು ಹೊರಗೆ ಬಂದೆ. ತಣ್ಣನೆಯ ಗಾಳಿ ನನ್ನ ಮುಖಕ್ಕೆ ಅಪ್ಪಳಿಸಿತು ಮತ್ತು ನಾನು ದೀರ್ಘವಾಗಿ ಉಸಿರಾಡಿದೆ. ನನ್ನ ಕಣ್ಣುಗಳಲ್ಲಿ ಕಣ್ಣೀರಿರಲಿಲ್ಲ, ಕೇವಲ ಶಾಂತಿ ಇತ್ತು. ಒಂದು ವಿಚಿತ್ರವಾದ ಮೌನವಿತ್ತು. ನಾನು ನನ್ನ ಕಾರಿನಲ್ಲಿ ಕುಳಿತು ಇಂಜಿನ್ ಸ್ಟಾರ್ಟ್ ಮಾಡಿದೆ. ಮತ್ತು ಯಾವ ಮನೆಯಲ್ಲಿ ನಾನು ನನ್ನ ಬಾಲ್ಯವನ್ನು ಕಳೆದಿದ್ದೇನೋ, ಯಾವ ಮನೆಯಲ್ಲಿ ನಾನು ಯಾವಾಗಲೂ ಪ್ರೀತಿಗಾಗಿ ಭಿಕ್ಷೆ ಬೇಡುತ್ತಿದ್ದೇನೋ, ಯಾವ ಮನೆ ನನ್ನನ್ನು ಎಂದಿಗೂ ತನ್ನವಳೆಂದು ಒಪ್ಪಿಕೊಳ್ಳಲಿಲ್ಲವೋ ಅಂತಹ ಮನೆಯಿಂದ ದೂರ ಹೊರಟು ಬಂದೆ. ಆದರೆ ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಇದು ಕೇವಲ ಆರಂಭವಷ್ಟೇ.
ಅಸಲಿ ಕತೆ ಈಗ ಶುರುವಾಗಲಿಕ್ಕಿದೆ. ಏಕೆಂದರೆ ನನ್ನ ತಂದೆ ತಾಯಿಗೆ ಅವರು ಯಾರನ್ನು ಮನೆಯಿಂದ ಹೊರಹಾಕಿದ್ದಾರೆ ಎಂದು ತಿಳಿದಿರಲಿಲ್ಲ. ಅವರಿಗೆ ಅವರು ಯಾವ ಮಗಳನ್ನು ಹೊರೆ ಎಂದು ಭಾವಿಸಿದ್ದರೋ ಆ ಮಗಳು ಅವರಿಗಿಂತ ಎಷ್ಟೋ ಪಟ್ಟು ಸಫಲಳಾಗಿದ್ದಾಳೆ, ಎಷ್ಟೋ ಪಟ್ಟು ಶ್ರೀಮಂತಳಾಗಿದ್ದಾಳೆ ಮತ್ತು ಎಷ್ಟೋ ಪಟ್ಟು ಬಲಿಷ್ಠಳಾಗಿದ್ದಾಳೆ ಎಂದು ತಿಳಿದಿರಲಿಲ್ಲ. ಆದರೆ ನಾನು ನಿಮಗೆ ಮುಂದಿನ ಕಥೆಯನ್ನು ಹೇಳುವ ಮೊದಲು ನಿಮ್ಮನ್ನು ಭೂತಕಾಲಕ್ಕೆ ಕರೆದುಕೊಂಡು ಹೋಗಬೇಕಾಗುತ್ತದೆ. ಏಕೆಂದರೆ ನೀವು ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳುವವರೆಗೆ ನನ್ನ ಗೆಲುವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನನ್ನ ಬಾಲ್ಯ ಯಾವುದೇ ರಾಜಕುಮಾರಿಯ ಕಥೆಯಂತೆ ಇರಲಿಲ್ಲ. ಬದಲಾಗಿ ಅದೊಂದು ದುಃಸ್ವಪ್ನವಾಗಿತ್ತು. ಅದು ಪ್ರತಿದಿನ ಬೆಳಿಗ್ಗೆ ನಾನು ಕಣ್ಣು ತೆರೆದಾಗ ಮತ್ತೆ ಶುರುವಾಗುತ್ತಿತ್ತು. ನಾನು ಹುಟ್ಟಿದಾಗ ನನ್ನ ತಂದೆ ತಾಯಿಗೆ ಮಗ ಬೇಕಿತ್ತು, ಆದರೆ ನಾನು ಮಗಳಾಗಿ ಹುಟ್ಟಿದೆ. ಮತ್ತು 3 ವರ್ಷಗಳ ನಂತರ ರಿಯಾ ಬಂದಳು. ನನ್ನ ತಂಗಿ ಬೆಳ್ಳಗಿದ್ದಳು, ಸುಂದರವಾಗಿದ್ದಳು, ದೊಡ್ಡ ಕಣ್ಣುಗಳಿದ್ದವು. ಅವಳು ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿದ್ದಳು. ಮತ್ತು ನಾನು ಸ್ವಲ್ಪ ಕಪ್ಪಗಿದ್ದೆ, ದಪ್ಪಗಿದ್ದೆ, ನಾಚಿಕೆ ಸ್ವಭಾವದವಳಾಗಿದ್ದೆ. ನನ್ನ ತಂದೆ ತಾಯಿ ಏನನ್ನು ಬಯಸುತ್ತಿದ್ದರೋ ನಾನು ಅದು ಯಾವುದೂ ಆಗಿರಲಿಲ್ಲ. ಮತ್ತು ನಿಧಾನವಾಗಿ ಈ ವ್ಯತ್ಯಾಸ ನನಗೆ ಕಾಣಿಸಲಾರಂಭಿಸಿತು. ನಾನು 8 ವರ್ಷದವಳಿದ್ದಾಗ ಮತ್ತು ರಿಯಾ 5 ವರ್ಷದವಳಿದ್ದಾಗ ನನಗೆ ಮೊದಲ ಬಾರಿಗೆ ಅರಿವಾಯಿತು ನನ್ನ ಮನೆಯಲ್ಲಿ ನನಗಾಗಿ ಜಾಗವಿಲ್ಲ ಎಂದು. ಶಾಲೆಯಲ್ಲಿ ನನ್ನ ಪರೀಕ್ಷೆ ಇತ್ತು. ನಾನು ಇಡೀ ರಾತ್ರಿ ಓದಿದ್ದೆ ಮತ್ತು ನನಗೆ ಒಳ್ಳೆಯ ಅಂಕಗಳು ಬಂದಿದ್ದವು. ನಾನು ಬಹಳ ಸಂತೋಷವಾಗಿದ್ದೆ. ಇಂದು ಪಪ್ಪ ನನ್ನನ್ನು ಅಪ್ಪಿಕೊಳ್ಳುತ್ತಾರೆ, ಇಂದು ಅಮ್ಮ ನನ್ನನ್ನು ಪ್ರೀತಿಸುತ್ತಾರೆ ಎಂದು ಅಂದುಕೊಂಡಿದ್ದೆ. ನಾನು ನನ್ನ ಮಾರ್ಕ್ಶೀಟ್ ಹಿಡಿದುಕೊಂಡು ಓಡುತ್ತಾ ಮನೆಗೆ ಬಂದೆ ಮತ್ತು ಕಿರುಚುತ್ತಾ ಹೇಳಿದೆ, ಅಮ್ಮ, ಪಪ್ಪ ನೋಡಿ ನನಗೆ 80% ಬಂದಿದೆ. ಆದರೆ ಅದೇ ಕ್ಷಣದಲ್ಲಿ ರಿಯಾ ಅಳುತ್ತಿದ್ದಳು, ಏಕೆಂದರೆ ಅವಳ ಪ್ರೀತಿಯ ಆಟಿಕೆ ಮುರಿದು ಹೋಗಿತ್ತು. ನನ್ನ ತಾಯಿ ನನ್ನನ್ನು ಒಮ್ಮೆ ನೋಡಿ ಹೇಳಿದರು, ಸುಮ್ಮನಿರು ತನುಜ, ನಿನಗೆ ಕಾಣುತ್ತಿಲ್ಲವೇ, ನಿನ್ನ ತಂಗಿ ಅಳುತ್ತಿದ್ದಾಳೆ, ಹೋಗು ನಿನ್ನ ರೂಮಿಗೆ. ನನ್ನ ಸಂತೋಷ ಅಲ್ಲಿಗೆ ಕೊನೆಯಾಯಿತು. ನನ್ನ ಮಾರ್ಕ್ಶೀಟ್ ನನ್ನ ಕೈಯಲ್ಲಿತ್ತು ಮತ್ತು ನನ್ನ ಕಣ್ಣುಗಳಲ್ಲಿ ನೀರಿತ್ತು. ಆದರೆ ಯಾರೂ ನೋಡಲಿಲ್ಲ, ಯಾರೂ ಕೇಳಲಿಲ್ಲ. ನಾನು ನನ್ನ ರೂಮಿಗೆ ಹೋಗಿ ಅಳುತ್ತಾ ಕುಳಿತೆ. ಈ ಸರಣಿ ಹೀಗೆಯೇ ಸಾಗಿತ್ತು. ಪ್ರತಿ ಹುಟ್ಟುಹಬ್ಬದಂದು ರಿಯಾಳಿಗೆ ದೊಡ್ಡ ಪಾರ್ಟಿ ಸಿಗುತ್ತಿತ್ತು. ನನಗೆ ಒಂದು ಕೇಕ್ನ ಚೂರು ಕೂಡ ಸರಿಯಾಗಿ ಸಿಗುತ್ತಿರಲಿಲ್ಲ. ಪ್ರತಿ ಹಬ್ಬದಂದು ರಿಯಾಳಿಗೆ ಹೊಸ ಬಟ್ಟೆಗಳು ಬರುತ್ತಿದ್ದವು. ನನಗೆ ಅವಳ ಹಳೆಯ ಬಟ್ಟೆಗಳನ್ನು ಹಾಕಲಾಗುತ್ತಿತ್ತು. ಪ್ರತಿ ಅತಿಥಿಯ ಮುಂದೆ ರಿಯಾಳನ್ನು ತೋರಿಸಲಾಗುತ್ತಿತ್ತು ಮತ್ತು ನನ್ನನ್ನು ಕಿಚನ್ನಲ್ಲಿ ಅಡುಗೆ ಬಡಿಸಲು ಕರೆಯಲಾಗುತ್ತಿತ್ತು. ನಿಧಾನವಾಗಿ ನಾನು ಕುಗ್ಗುತ್ತಾ ಹೋದೆ. ನನ್ನ ಧ್ವನಿ ಮೆಲ್ಲಗಾಯಿತು, ನನ್ನ ನಗು ಮಾಯವಾಯಿತು. ನಾನು ಒಂದು ನೆರಳಾಗಿ ಬಿಟ್ಟೆ. ಅದು ಯಾರಿಗೂ ಕಾಣಿಸುತ್ತಲೂ ಇರಲಿಲ್ಲ. ನಾನು 12 ವರ್ಷದವಳಿದ್ದಾಗ ಒಂದು ದಿನ ನನ್ನ ಡೈರಿಯಲ್ಲಿ ಬರೆದಿದ್ದೆ, ನಾನು ನಿಜವಾಗಿಯೂ ಇಷ್ಟೊಂದು ಕೆಟ್ಟವಳಾ? ನಾನು ನಿಜವಾಗಿಯೂ ಪ್ರೀತಿಗೆ ಅರ್ಹಳಲ್ಲವೇ? ನನಗೆ ಬೆಲೆ ಇಲ್ಲವೇ? ಮತ್ತು ಅಂದಿನಿಂದ ನಾನು ಒಂದು ನಿರ್ಧಾರ ಮಾಡಿದೆ. ಒಂದು ವೇಳೆ ನನಗೆ ಇಲ್ಲಿ ಪ್ರೀತಿ ಸಿಗದಿದ್ದರೆ, ಗೌರವ ಸಿಗದಿದ್ದರೆ, ನಾನು ಅದನ್ನು ಹೊರಗಿನಿಂದ ಸಂಪಾದಿಸುತ್ತೇನೆ. ನಾನು ಓದಿನಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡೆ. ನಾನು ಹಗಲು ರಾತ್ರಿ ಪುಸ್ತಕಗಳಲ್ಲಿ ಮುಳುಗಿರುತ್ತಿದ್ದೆ. ನನಗ್ಯಾರೂ ಗೆಳೆಯ ಗೆಳತಿಯರಿರಲಿಲ್ಲ. ಕೇವಲ ನನ್ನ ಪುಸ್ತಕಗಳು ಮತ್ತು ನನ್ನ ಕನಸುಗಳು ಮಾತ್ರ ಇದ್ದವು. ನಾನು ಹೈಸ್ಕೂಲ್ನಲ್ಲಿದ್ದಾಗ ಕ್ಲಾಸ್ಗೆ ಟಾಪ್ ಆಗುತ್ತಿದ್ದೆ, ಆದರೆ ಮನೆಯಲ್ಲಿ ಯಾರಿಗೂ ಅದರಿಂದ ವ್ಯತ್ಯಾಸವಾಗುತ್ತಿರಲಿಲ್ಲ. ರಿಯಾ ಒಂದು ವೇಳೆ 3rd ಬಂದರೂ ಸಹ ಅವಳಿಗೆ ಪಾರ್ಟಿ ಸಿಗುತ್ತಿತ್ತು ಮತ್ತು ನಾನು ಫಸ್ಟ್ ಬಂದರೂ ಸಹ ಯಾರೂ ಒಂದು ಅಭಿನಂದನೆಯನ್ನು ಕೂಡ ತಿಳಿಸುತ್ತಿರಲಿಲ್ಲ. ನಂತರ ಕಾಲೇಜಿಗೆ ಹೋಗುವ ಸಮಯ ಬಂದಿತ್ತು. ನಾನು ಒಂದು ಬಹಳ ಒಳ್ಳೆಯ ಕಾಲೇಜಿನಲ್ಲಿ ಅಡ್ಮಿಷನ್ ಪಡೆದೆ. ಕಂಪ್ಯೂಟರ್ ಸೈನ್ಸ್ನಲ್ಲಿ. ನನಗೆ ಕೋಡಿಂಗ್ ಇಷ್ಟವಿತ್ತು, ನನಗೆ ಟೆಕ್ನಾಲಜಿ ಇಷ್ಟವಿತ್ತು. ಬಹುಶಃ ಇದರಲ್ಲಿ ನನ್ನ ಭವಿಷ್ಯವಿದೆ ಎಂದು ನನಗೆ ಅನಿಸುತ್ತಿತ್ತು. ಆದರೆ ನನ್ನ ತಂದೆ ತಾಯಿ ಇದೆಲ್ಲ ವೇಸ್ಟ್ ಎಂದು ಹೇಳಿದರು. ಹೆಣ್ಣು ಮಕ್ಕಳು ಇದೆಲ್ಲವನ್ನು ಮಾಡಬಾರದು, ನೀನು ಮದುವೆಯ ತಯಾರಿ ನಡೆಸಬೇಕು ಎಂದರು. ಆದರೆ ನಾನು ಅವರ ಮಾತನ್ನು ಕೇಳಲಿಲ್ಲ. ನಾನು ಕಾಲೇಜಿಗೆ ಹೋದೆ, ಓದಿದೆ, ವಿದ್ಯಾರ್ಥಿ ವೇತನ ಪಡೆದೆ ಮತ್ತು ನನ್ನ ಖರ್ಚುಗಳನ್ನು ನಾನೇ ನೋಡಿಕೊಳ್ಳಲಾರಂಭಿಸಿದೆ. ಕಾಫಿ ಶಾಪ್ನಲ್ಲಿ, ಲೈಬ್ರರಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿದೆ. ಕೆಲಸ ಶುರು ಮಾಡಿ ಸಣ್ಣ ಸಣ್ಣ ಪ್ರಾಜೆಕ್ಟ್ ಮಾಡಿದೆ ಮತ್ತು ನಿಧಾನವಾಗಿ ನಾನು ಸ್ವಾವಲಂಬಿಯಾಗುತ್ತಾ ಹೋದೆ. ಕಾಲೇಜಿನ ಕೊನೆಯ ವರ್ಷದಲ್ಲಿ ನನಗೊಂದು ಐಡಿಯಾ ಬಂದಿತ್ತು. ಸಣ್ಣ ಸಣ್ಣ ಬಿಸ್ನೆಸ್ಗಳಿಗೆ ಆನ್ಲೈನ್ನಲ್ಲಿ ವ್ಯವಹಾರ ಮಾಡಲು ತೊಂದರೆಯಾಗುತ್ತಿದೆ ಎಂದು ನಾನು ಅರಿತುಕೊಂಡೆ. ಅವರಿಗೆ ಟೆಕ್ನಾಲಜಿ ಅರ್ಥವಾಗುತ್ತಿರಲಿಲ್ಲ, ಅವರಿಗೆ ವೆಬ್ಸೈಟ್ ಮಾಡಲು ಬರುತ್ತಿರಲಿಲ್ಲ, ಮಾರ್ಕೆಟಿಂಗ್ ಬರುತ್ತಿರಲಿಲ್ಲ. ಹಾಗಾದರೆ ನಾನು ಏಕೆ ಇವರಿಗೆ ಸಹಾಯ ಮಾಡಬಾರದು ಎಂದು ಯೋಚಿಸಿದೆ. ಸಣ್ಣ ಸಣ್ಣ ಬಿಸ್ನೆಸ್ಗಳಿಗೆ ಆನ್ಲೈನ್ನಲ್ಲಿ ಬರಲು ಬಹಳ ತೊಂದರೆಯಾಗುತ್ತಿರುವುದನ್ನು ನಾನು ಕಂಡೆ. ನಾನು ಒಂದು ಸಣ್ಣ ಸ್ಟಾರ್ಟಪ್ ಶುರು ಮಾಡಿದೆ. ಕೇವಲ ನಾನು ಮತ್ತು ನನ್ನ ಲ್ಯಾಪ್ಟಾಪ್. ನನ್ನ ರೂಮಿನಲ್ಲಿ ಕುಳಿತು ನಾನು ಸಣ್ಣ ಬಿಸ್ನೆಸ್ಗಳಿಗಾಗಿ ವೆಬ್ಸೈಟ್ ತಯಾರಿಸುತ್ತಿದ್ದೆ, ಅವರ ಮಾರ್ಕೆಟಿಂಗ್ ಮಾಡುತ್ತಿದ್ದೆ, ಅವರ ಆನ್ಲೈನ್ ಉಪಸ್ಥಿತಿಯನ್ನು ಸೃಷ್ಟಿಸುತ್ತಿದ್ದೆ. ಆರಂಭದಲ್ಲಿ ಅಷ್ಟೇನೂ ವಿಶೇಷವಿರಲಿಲ್ಲ, ಹಣ ಕೂಡ ಬಹಳ ಕಡಿಮೆ ಸಿಗುತ್ತಿತ್ತು. ಆದರೆ ನಾನು ಸೋಲೊಪ್ಪಿಕೊಳ್ಳಲಿಲ್ಲ. ನಾನು ರಾತ್ರಿಯಿಡೀ ಎಚ್ಚರವಿದ್ದು ಕೋಡ್ ಬರೆಯುತ್ತಿದ್ದೆ, ಡಿಸೈನ್ ಮಾಡುತ್ತಿದ್ದೆ, ಕ್ಲೈಂಟ್ಸ್ ಜೊತೆ ಮಾತನಾಡುತ್ತಿದ್ದೆ ಮತ್ತು ನಿಧಾನವಾಗಿ ನನ್ನ ಪರಿಶ್ರಮಕ್ಕೆ ಫಲ ಸಿಗಲಾರಂಭಿಸಿತು.
ಜನರು ನನ್ನ ಮೇಲೆ ನಂಬಿಕೆ ಇಡಲಾರಂಭಿಸಿದರು. ನನ್ನ ಕೆಲಸಕ್ಕೆ ಪ್ರಶಂಸೆ ಸಿಗಲಾರಂಭಿಸಿತು ಮತ್ತು ನನ್ನ ಕ್ಲೈಂಟ್ಸ್ ಸಂಖ್ಯೆ ಹೆಚ್ಚಾಯಿತು. 1 ವರ್ಷದಲ್ಲಿ ನನ್ನ ಬಳಿ 50ಕ್ಕೂ ಹೆಚ್ಚು ಕ್ಲೈಂಟ್ಸ್ ಬಂದರು. 2 ವರ್ಷಗಳಲ್ಲಿ ನಾನು 3 ಜನರನ್ನು ಕೆಲಸಕ್ಕೆ ನೇಮಿಸಿಕೊಂಡೆ. 3 ವರ್ಷಗಳಲ್ಲಿ ನನ್ನ ಕಂಪನಿ ಹೆಸರು ನಗರದಾದ್ಯಂತ ಹರಡಲಾರಂಭಿಸಿತು ಮತ್ತು 5ನೇ ವರ್ಷದಲ್ಲಿ ನಾನು ಕೋಟಿಗಟ್ಟಲೆ ಹಣ ಗಳಿಸಲಾರಂಭಿಸಿದೆ. ಆದರೆ ಈ ಸಮಯದಲ್ಲಿ ನಾನು ನನ್ನ ಕುಟುಂಬಕ್ಕೆ ಏನನ್ನೂ ತಿಳಿಸಲಿಲ್ಲ, ಏಕೆಂದರೆ ಅವರು ನನ್ನನ್ನು ನಂಬುವುದಿಲ್ಲ ಎಂದು ನನಗೆ ತಿಳಿದಿತ್ತು. ಅವರಿಗೆ ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ಅನಿಸುತ್ತದೆ, ಅಥವಾ ಅವರು ನನ್ನ ಬಳಿ ಹಣ ಕೇಳಲಾರಂಭಿಸುತ್ತಾರೆ ಮತ್ತು ನನ್ನ ಯಶಸ್ಸನ್ನು ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುವುದು ನನಗೆ ಇಷ್ಟವಿರಲಿಲ್ಲ. ನಾನು ವರ್ಷದಲ್ಲಿ 1 ಅಥವಾ 2 ಬಾರಿ ಹಬ್ಬಗಳಿಗೆ ಅಥವಾ ಕೌಟುಂಬಿಕ ಕಾರ್ಯಕ್ರಮಗಳಿಗಾಗಿ ಮನೆಗೆ ಹೋಗುತ್ತಿದ್ದೆ. ಪ್ರತಿ ಬಾರಿಯೂ ಅದೇ ಮಾತುಗಳನ್ನು ಕೇಳುತ್ತಿದ್ದೆ. ತನುಜಾ ಯಾವಾಗ ಮದುವೆಯಾಗುತ್ತಾಳೆ? ತನುಜಾ ಈಗಲೂ ಏನು ಮಾಡುತ್ತಿದ್ದಾಳೆ? ತನುಜಾಳನ್ನು ನೋಡಿ ಎಷ್ಟು ಫೇಲ್ ಆಗಿದ್ದಾಳೆ? ನಾನು ಮೌನವಾಗಿ ಎಲ್ಲವನ್ನು ಕೇಳಿಸಿಕೊಂಡು ಸುಮ್ಮನೆ ನಕ್ಕು ಬಿಡುತ್ತಿದ್ದೆ ಮತ್ತು ಮರಳಿ ನನ್ನ ಪ್ರಪಂಚಕ್ಕೆ ಹೋಗುತ್ತಿದ್ದೆ. ನನ್ನ ಕಂಪನಿ ಹೆಸರು ಟೆಕ್ ಸೊಲ್ಯೂಷನ್ಸ್ ಎಂದಾಗಿತ್ತು ಮತ್ತು ಅದು ಬಹಳ ವೇಗವಾಗಿ ಬೆಳೆಯುತ್ತಿತ್ತು. ನಾನು ದೊಡ್ಡ ದೊಡ್ಡ ಕ್ಲೈಂಟ್ಸ್ಗಳ ಜೊತೆ ಒಪ್ಪಂದ ಮಾಡಿಕೊಂಡೆ, ಅಂತಾರಾಷ್ಟ್ರೀಯ ಪ್ರಾಜೆಕ್ಟ್ಗಳನ್ನು ಪಡೆದೆ ಮತ್ತು 6 ವರ್ಷಗಳಲ್ಲಿ ನನ್ನ ಕಂಪನಿಯ ಮೌಲ್ಯ 25 ಮಿಲಿಯನ್ ರೂಪಾಯಿಗಳಾಯಿತು. ನನ್ನ ಬಳಿ ಒಂದು ಪೇಂಟ್ ಹೌಸ್ ಇತ್ತು, 2 ಗಾಡಿಗಳಿದ್ದವು, ನನ್ನನ್ನು ಕುಟುಂಬದಂತೆ ಕಾಣುವ ಒಂದು ತಂಡವಿತ್ತು ಮತ್ತು ನಾನು ಕನಸು ಕಂಡಿದ್ದ ಜೀವನವಿತ್ತು. ಆದರೆ ಅಷ್ಟೆಲ್ಲ ಇದ್ದರೂ ಎಲ್ಲೋ ಒಂದು ಕಡೆ ನನ್ನ ಹೃದಯದಲ್ಲಿ ಶೂನ್ಯವಿತ್ತು, ಒಂದು ನೋವಿತ್ತು. ನನ್ನ ತಂದೆ ತಾಯಿ ನನ್ನ ಬಗ್ಗೆ ಹೆಮ್ಮೆ ಪಡಬೇಕು ಎಂದು ನಾನು ಬಯಸಿದ್ದೆ. ಅವರು ನನ್ನನ್ನು ಪ್ರೀತಿಸಿ ಒಪ್ಪಿಕೊಳ್ಳಲಿ ಎಂದು ಆಶಿಸಿದ್ದೆ. ಬಹುಶಃ ಅದಕ್ಕಾಗಿಯೇ ಆ ಥ್ಯಾಂಕ್ಸ್ ಗಿವಿಂಗ್ ಸಂಜೆ ನಾನು ಕೊನೆಯ ಬಾರಿಗೆ ಒಂದು ಸಣ್ಣ ಭರವಸೆಯೊಂದಿಗೆ ಮನೆಗೆ ಹೋಗಿದ್ದೆ. ಏನಾದರೂ ಬದಲಾಗಿರಬಹುದು ಎಂದು ಯೋಚಿಸಿದ್ದೆ. ಆದರೆ ಇಲ್ಲ, ಏನೂ ಬದಲಾಗಿರಲಿಲ್ಲ. ಬದಲಾಗಿ ಎಲ್ಲವೂ ಇನ್ನೂ ಕೆಟ್ಟದ್ದಾಗಿತ್ತು. ಮತ್ತು ಯಾವಾಗ ಅವರು ನನ್ನನ್ನು ಮನೆಯಿಂದ ಹೊರಹಾಕಿ ರಸ್ತೆಯಲ್ಲಿ ಬದುಕಲು ಹೇಳಿದರೋ ಆ ಕ್ಷಣದಲ್ಲಿ ನಾನು ಒಂದು ನಿರ್ಧಾರ ಮಾಡಿದೆ. ಈಗ ನಾನು ಎಂದಿಗೂ ಹಿಂದೆ ತಿರುಗಿ ನೋಡುವುದಿಲ್ಲ. ಇನ್ನು ಮುಂದೆ ನಾನು ನನಗಾಗಿ ಬದುಕುತ್ತೇನೆ, ನನ್ನ ಸ್ವಂತ ಷರತ್ತುಗಳ ಮೇಲೆ ಬದುಕುತ್ತೇನೆ ಮತ್ತು ಈಗ ನನಗೆ ಯಾರ ಅನುಮತಿಯೂ ಬೇಕಾಗಿಲ್ಲ. ಅಂದು ರಾತ್ರಿ ನಾನು ನನ್ನ ಪೇಂಟ್ ಹೌಸ್ಗೆ ಮರಳಿದೆ. ನನ್ನ ಅಸಿಸ್ಟೆಂಟ್ ಡಿನ್ನರ್ ಹೇಗಿತ್ತು ಎಂದು ಕೇಳಿದರು. ನಾನು ಕೇವಲ ನಸುನಕ್ಕು ನಾನು ಅಂದುಕೊಂಡಂತೆಯೇ ಇತ್ತು ಎಂದು ಹೇಳಿದೆ. ನಾನು ನನ್ನ ಕೋಟ್ ಬಿಚ್ಚಿಟ್ಟೆ, ಹೀಲ್ಸ್ ಕಳಚಿದೆ ಮತ್ತು ಬಾಲ್ಕನಿಯಲ್ಲಿ ಹೋಗಿ ನಿಂತೆ. ಕೆಳಗೆ ಇಡೀ ನಗರವು ಬೆಳಕಿನಿಂದ ಜಗಮಗಿಸುತ್ತಿತ್ತು. ತಣ್ಣನೆಯ ಗಾಳಿ ನನ್ನ ಕೂದಲನ್ನು ಸವರುತ್ತಿತ್ತು ಮತ್ತು ನಾನು ಮುಂದಿನ 3 ವಾರಗಳು ಹೇಗಿರಲಿವೆ ಎಂದು ಯೋಚಿಸುತ್ತಿದ್ದೆ. ನನಗೆ ಇನ್ನೂ ಸ್ವಲ್ಪ ಸಮಯದ ನಂತರ ನನ್ನ ತಂದೆ ತಾಯಿಗೆ ತಾವು ಮಾಡಿದ್ದೇನು ಎಂಬ ಅರಿವಾಗುತ್ತದೆ ಎಂದು ತಿಳಿದಿತ್ತು. ಆದರೆ ಅಷ್ಟರೊಳಗೆ ಬಹಳ ತಡವಾಗಿರುತ್ತದೆ, ಏಕೆಂದರೆ ನಾನು ಇನ್ನೂ ಅವರ ಜೀವನಕ್ಕೆ ಮರಳುವುದಿಲ್ಲ. ಮರುದಿನದಿಂದಲೇ ನಾನು ನನ್ನ ಫೋನ್ನಲ್ಲಿ ಅವರ ನಂಬರ್ಗಳನ್ನು ಬ್ಲಾಕ್ ಮಾಡಿದೆ. ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಂದ ಅವರನ್ನು ತೆಗೆದುಹಾಕಿದೆ. ನನ್ನನ್ನು ಅವರಿಗೆ ಜೋಡಿಸುವ ಪ್ರತಿಯೊಂದು ಸಂಬಂಧವನ್ನು ಕಡಿದುಕೊಂಡೆ. ನಾನು ಅಲ್ಲಿ ಎಂದಿಗೂ ಇರಲೇ ಇಲ್ಲವೇನೋ ಎನ್ನುವಂತೆ ಅವರ ಜೀವನದಿಂದ, ಅವರ ಪ್ರಪಂಚದಿಂದ ಪೂರ್ಣವಾಗಿ ಮಾಯವಾದೆ. ತದನಂತರ ನಾನು ನನ್ನನ್ನು ಸಂಪೂರ್ಣವಾಗಿ ಕೆಲಸದಲ್ಲಿ ತೊಡಗಿಸಿಕೊಂಡೆ. ನನ್ನ ಬಳಿ ಒಂದು ದೊಡ್ಡ ಡೀಲ್ ಬಾಕಿ ಇತ್ತು. ಒಂದು ಅಂತಾರಾಷ್ಟ್ರೀಯ ಕಂಪನಿಯು ನನ್ನ ಸೇವೆಯನ್ನು ಪಡೆಯಲು ಬಯಸಿತ್ತು ಮತ್ತು ಈ ಒಪ್ಪಂದವು ನನ್ನ ಕಂಪನಿಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಬಲ್ಲದ್ದಾಗಿತ್ತು. ನಾನು ಹಗಲು ರಾತ್ರಿ ಮೀಟಿಂಗ್ಗಳಲ್ಲಿರುತ್ತಿದ್ದೆ, ಪ್ರೆಸೆಂಟೇಷನ್ ಸಿದ್ಧಪಡಿಸುತ್ತಿದ್ದೆ, ಯೋಜನೆ ರೂಪಿಸುತ್ತಿದ್ದೆ ಮತ್ತು ಪ್ರತಿ ಕ್ಷಣವೂ ನಾನು ಇನ್ನು ಹೇಗೆ ಮುಂದೆ ಹೋಗಬಹುದು ಎಂದು ಯೋಚಿಸುತ್ತಿದ್ದೆ. ನನ್ನ ತಂಡವು ನನ್ನನ್ನು ಎಲ್ಲವೂ ಸರಿಯಿದೆಯೇ ಎಂದು ಕೇಳಿತು, ಏಕೆಂದರೆ ನಾನು ಮೊದಲಿಗಿಂತ ಹೆಚ್ಚು ಫೋಕಸ್ಡ್ ಆಗಿ, ಹೆಚ್ಚು ಸೀರಿಯಸ್ ಆಗಿ ಕಾಣುತ್ತಿದ್ದೆ. ನಾನು ಅವರಿಗೆ ನನ್ನ ಕಂಪನಿಯನ್ನು ಇನ್ನೂ ದೊಡ್ಡದಾಗಿ ಬೆಳೆಸಬೇಕಿದೆ ಎಂದು ಮಾತ್ರ ಹೇಳಿದೆ. ಅವರು ನನಗೆ ಜೊತೆ ನೀಡಿದರು. ನಾವೆಲ್ಲರೂ ಸೇರಿ ಹಗಲು ರಾತ್ರಿ ಶ್ರಮವಹಿಸಿದೆವು. ಮೀಟಿಂಗ್ಗಳು ನಡೆಯುತ್ತಿದ್ದವು, ಸ್ಟ್ರಾಟಜಿ ಸಿದ್ಧವಾಗುತ್ತಿತ್ತು, ಪ್ಲ್ಯಾನ್ಗಳು ಬದಲಾಗುತ್ತಿದ್ದವು ಮತ್ತು ನಿಧಾನವಾಗಿ ನಾವು ನಮ್ಮ ಗುರಿಯ ಸಮೀಪಕ್ಕೆ ತಲುಪಲಾರಂಭಿಸಿದೆವು. ಇದೇ ಸಮಯದಲ್ಲಿ ನನ್ನ ತಂದೆ ತಾಯಿಯ ಜೀವನದಲ್ಲಿ ದೊಡ್ಡ ಚಂಡಮಾರುತ ಅಪ್ಪಳಿಸಿತ್ತು. ಆದರೆ ಅವರಿಗೆ ಇದುವರೆಗೆ ಏನೂ ತಿಳಿದಿರಲಿಲ್ಲ. ಅವರಿಗೆ ತಾವು ಮಾಡಿದ್ದು ಸರಿ ಎಂದು ಅನಿಸುತ್ತಿತ್ತು. ಅವರು ಒಬ್ಬ ನಿರುಪಯುಕ್ತ ಮಗಳನ್ನು ಮನೆಯಿಂದ ಹೊರಹಾಕಿದ್ದಾರೆ ಮತ್ತು ಈಗ ಅವರ ಜೀವನ ಆರಾಮಾಗಿ ಸಾಗುತ್ತದೆ ಎಂದು ಭಾವಿಸಿದ್ದರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಈಗ ನಾನು ನಿಮಗೆ ಆ ಥ್ಯಾಂಕ್ಸ್ ಗಿವಿಂಗ್ ಸಂಜೆಯ ನಂತರದ 3 ವಾರಗಳು ನನ್ನ ತಂದೆ ತಾಯಿ ಮತ್ತು ನನ್ನ ಜೀವನದಲ್ಲಿ ಹೇಗೆ ಕಳೆದವು ಎಂದು ಹೇಳುತ್ತೇನೆ, ಏಕೆಂದರೆ ಈ 3 ವಾರಗಳು ಬಹಳ ಮುಖ್ಯವಾಗಿದ್ದವು. ಈ 3 ವಾರಗಳು ನನ್ನ ಜೀವನದ ದಿಕ್ಕನ್ನು ಬದಲಿಸಿದ್ದವು. ಮೊದಲ ವಾರ ಕಳೆಯಿತು. ನಾನು ಅಳುತ್ತಾ, ಕ್ಷಮೆ ಕೇಳುತ್ತಾ, ಅವರ ಕಾಲು ಹಿಡಿಯುತ್ತಾ ಮರಳಿ ಬರುತ್ತೇನೆ ಎಂದು ನನ್ನ ತಂದೆ ತಾಯಿಗೆ ಅನ್ನಿಸಿತ್ತು. ಆದರೆ ಹಾಗೇನೂ ನಡೆಯಲಿಲ್ಲ. ನನ್ನ ತಾಯಿ ನನಗೆ ಹಲವು ಬಾರಿ ಫೋನ್ ಮಾಡಿದರು, ಆದರೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು.
ಅವರು ನನಗೆ ಮೆಸೇಜ್ ಮಾಡಿದರು, ಆದರೆ ನಾನು ಯಾವುದೇ ರಿಪ್ಲೈ ನೀಡಲಿಲ್ಲ. ಅವರು ನನ್ನ ಕೆಲವು ಸ್ನೇಹಿತರಿಗೆ ಕಾಲ್ ಮಾಡಿದರು, ಆದರೆ ನನ್ನ ಸ್ನೇಹಿತರಿಗೂ ಕೂಡ ನಾನು ಎಲ್ಲಿದ್ದೇನೆ, ಏನು ಮಾಡುತ್ತಿದ್ದೇನೆ ಎಂಬುದು ತಿಳಿದಿರಲಿಲ್ಲ. ವಾಸ್ತವವಾಗಿ ನನ್ನ ಬಳಿ ಬಹಳ ಕಡಿಮೆ ಸ್ನೇಹಿತರಿದ್ದರು ಮತ್ತು ಅವರು ಕೂಡ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ. ನಾನು ಯಾವಾಗಲೂ ನನ್ನ ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫನ್ನು ಬೇರೆ ಬೇರೆಯಾಗಿ ಇಟ್ಟಿದ್ದೆ. ಆದ್ದರಿಂದ ನನ್ನ ತಂದೆ ತಾಯಿಯ ಬಳಿ ನನ್ನನ್ನು ತಲುಪಲು ಯಾವುದೇ ದಾರಿ ಇರಲಿಲ್ಲ. 2ನೇ ವಾರದಲ್ಲಿ ನನ್ನ ತಾಯಿಗೆ ಸ್ವಲ್ಪ ಆತಂಕ ಶುರುವಾಯಿತು. ಅವರು ರಿಯಾಳಿಗೆ, ಬಹುಶಃ ನಾವು ತನುಜಾಳನ್ನು ಹುಡುಕಬೇಕು, ಅವಳ ಜೊತೆ ಏನಾದರೂ ತಪ್ಪು ನಡೆದಿರಬಹುದು ಎಂದು ಹೇಳಿದರು. ಆದರೆ ರಿಯಾ, ಅಮ್ಮ, ನೀವು ಸುಮ್ಮನೆ ತಲೆ ಕೆಡಿಸಿಕೊಳ್ಳುತ್ತಿದ್ದೀರಾ. ಅವಳು ದೊಡ್ಡವಳಾಗಿದ್ದಾಳೆ, ತನ್ನನ್ನು ತಾನು ನೋಡಿಕೊಳ್ಳಬಲ್ಲಳು ಮತ್ತು ಅಷ್ಟಕ್ಕೂ ಅವಳು ನಮ್ಮ ಬಗ್ಗೆ ಎಂದಾದರೂ ಕಾಳಜಿ ವಹಿಸಿದ್ದಾಳೆಯೇ? ಹಾಗಿದ್ದ ಮೇಲೆ ನಾವೇಕೆ ಚಿಂತೆ ಮಾಡಬೇಕು ಎಂದು ಹೇಳಿದಳು. ಮತ್ತು ನನ್ನ ತಂದೆಯೂ ಕೂಡ, ಹೌದು, ಖಂಡಿತವಾಗಿಯೂ ನಾವು ಮಾಡಿದ್ದು ಸರಿಯಿದೆ. ಈಗ ನಾವು ಅವಳ ಬಗ್ಗೆ ಯೋಚನೆಯನ್ನು ಮಾಡಬಾರದು ಎಂದು ಹೇಳಿದರು. ಹೀಗೆ ನನ್ನ ತಾಯಿಯ ಆತಂಕವನ್ನು ಕೂಡ ಹತ್ತಿಕ್ಕಲಾಯಿತು. 3ನೇ ವಾರದ ಆರಂಭದಲ್ಲಿ ಏನೋ ವಿಭಿನ್ನವಾಗಿ ನಡೆಯಲಾರಂಭಿಸಿತು. ನನ್ನ ತಂದೆ ತಾಯಿಯ ಮನೆಯಲ್ಲಿ ಕೆಲವು ವಿಚಿತ್ರ ಘಟನೆಗಳು ಸಂಭವಿಸಿದವು. ಮೊದಲಿಗೆ ಅವರ ಮನೆಯ ವಿದ್ಯುತ್ ಸಂಪರ್ಕ ಕಡಿತವಾಯಿತು. ಬಿಲ್ ಪಾವತಿ ಮಾಡಿರಲಿಲ್ಲ. ನಂತರ ಇಂಟರ್ನೆಟ್ ಸಂಪರ್ಕ ಸ್ಥಗಿತವಾಯಿತು, ಅದು ಕೂಡ ಬಿಲ್ ಪಾವತಿ ಮಾಡದ ಕಾರಣಕ್ಕೆ. ಮತ್ತು ಒಂದು ದಿನ ಅಂಚೆಯಲ್ಲಿ ಬ್ಯಾಂಕಿನಿಂದ ಒಂದು ಲಕೋಟೆ ಬಂದಿತ್ತು. ಅದರಲ್ಲಿ ಬರೆಯಲಾಗಿತ್ತು, ಅವರ ಹೋಮ್ ಲೋನ್ ಕಂತುಗಳು ಕಳೆದ 6 ತಿಂಗಳಿನಿಂದ ಪಾವತಿಯಾಗಿಲ್ಲ. ಒಂದು ವೇಳೆ ಮುಂದಿನ 15 ದಿನಗಳಲ್ಲಿ ಪೂರ್ಣ ಹಣ ಪಾವತಿಸದಿದ್ದರೆ ಅವರ ಮನೆಗೆ ಫೋರ್ಕ್ಲೋಸರ್ ನೋಟಿಸ್ ಕಳುಹಿಸಲಾಗುವುದು. ಅಂದರೆ ಬ್ಯಾಂಕ್ ಅವರ ಮನೆಯನ್ನು ಹರಾಜು ಮಾಡುತ್ತದೆ. ನನ್ನ ತಂದೆಯ ಕೈಯಿಂದ ಆ ಲಕೋಟೆ ಕೆಳಗೆ ಬಿದ್ದಿತ್ತು. ಅವರ ಮುಖ ಪೇಲವವಾಯಿತು. ಅವರು ಅಮ್ಮನನ್ನು ಕರೆದು, ಇದೇನಿದು, ನಾವು ಲೋನ್ ಕಂತುಗಳನ್ನು ಏಕೆ ಕಟ್ಟಿಲ್ಲ ಎಂದು ಕೇಳಿದರು. ನನ್ನ ತಾಯಿ ಹೇಳಿದರು, ನನಗೆ ಅನ್ನಿಸಿತು ನೀವು ಕಟ್ಟುತ್ತಿದ್ದೀರಾ ಎಂದು. ನಾನು ಯಾವಾಗಲೂ ಮನೆಯ ಖರ್ಚುಗಳನ್ನು ನಿಭಾಯಿಸುತ್ತೇನೆ, ಲೋನ್ ವಿಚಾರಗಳನ್ನು ನೀವೇ ನೋಡಿಕೊಳ್ಳುತ್ತಿದ್ದೀರಲ್ಲವೇ? ನನ್ನ ತಂದೆ ಹೇಳಿದರು, ಇಲ್ಲ, ನನಗೆ ಅನಿಸಿತ್ತು ನೀನು ನೋಡಿಕೊಳ್ಳುತ್ತಿದ್ದೀಯಾ ಎಂದು. ನಾನು ಬಿಸ್ನೆಸ್ನಲ್ಲಿ ಅಷ್ಟೊಂದು ಬ್ಯುಸಿಯಾಗಿರುತ್ತೇನೆ. ತದನಂತರ ಅವರಿಗೆ ಅರಿವಾಯಿತು, ತಾವು ಒಂದು ದೊಡ್ಡ ತಪ್ಪು ಮಾಡಿದ್ದೇವೆಂದು. ಅವರು ತಮ್ಮ ಮನೆಯ ಕಂತುಗಳನ್ನು ಕಟ್ಟಿರಲಿಲ್ಲ ಮತ್ತು ಈಗ ಅವರ ಮನೆ ಅಪಾಯದಲ್ಲಿತ್ತು. ಅವರು ತಕ್ಷಣವೇ ಬ್ಯಾಂಕ್ಗೆ ಕಾಲ್ ಮಾಡಿದರು, ಆದರೆ ಬ್ಯಾಂಕ್ ಸ್ಪಷ್ಟವಾಗಿ ಹೇಳಿತು, ಈಗ ಕೇವಲ ಪೂರ್ಣ ಹಣ ಪಾವತಿ ಮಾಡಿದರೆ ಮಾತ್ರ ಕೆಲಸ ನಡೆಯುತ್ತದೆ ಎಂದು. 6 ತಿಂಗಳ ಕಂತುಗಳು ಮತ್ತು ಅದರ ಮೇಲಿನ ದಂಡ ಎಲ್ಲವೂ ಸೇರಿ ಒಟ್ಟು 5 ಲಕ್ಷ ರೂಪಾಯಿಗಳು. 5 ಲಕ್ಷ ರೂಪಾಯಿ, ಈ ಮೊತ್ತ ನನ್ನ ತಂದೆಗೆ ಬಹಳ ದೊಡ್ಡದಾಗಿತ್ತು. ಅವರದು ಒಂದು ಸಣ್ಣ ಬಿಸ್ನೆಸ್ ಇತ್ತು ಮತ್ತು ಅದರಲ್ಲೂ ಕಳೆದ ಕೆಲವು ತಿಂಗಳಿಂದ ನಷ್ಟ ಉಂಟಾಗುತ್ತಿತ್ತು. ಅವರ ಬಳಿ ಅಷ್ಟೊಂದು ಹಣವಿರಲಿಲ್ಲ. ಅವರು ರಿಯಾಳಿಗೆ ಫೋನ್ ಮಾಡಿದರು, ಆದರೆ ರಿಯಾ ಹೇಳಿದಳು, ಅವಳ ಪತಿಯನ್ನು ಈಗ ತಾನೇ ಕೆಲಸದಿಂದ ತೆಗೆದುಹಾಕಿದ್ದಾರೆ ಮತ್ತು ಅವರ ಬಳಿಯೂ ಯಾವುದೇ ಎಕ್ಸ್ಟ್ರಾ ಹಣವಿಲ್ಲ ಎಂದು. ನನ್ನ ತಂದೆ ಕೆಲವು ಸ್ನೇಹಿತರನ್ನು ಕೇಳಿದರು, ಸಂಬಂಧಿಕರನ್ನು ಕೇಳಿದರು, ಆದರೆ ಯಾರ ಬಳಿಯೂ ಅಷ್ಟೊಂದು ಹಣವಿರಲಿಲ್ಲ ಅಥವಾ ಯಾರೂ ನೀಡಲು ತಯಾರಿರಲಿಲ್ಲ. ಮತ್ತು ನಂತರ ಅವರಿಗೆ ನನ್ನ ನೆನಪಾಯಿತು. ಅವರು ಅಮ್ಮನಿಗೆ ಹೇಳಿದರು, ಒಂದು ವೇಳೆ ತನುಜಾ ಇದ್ದಿದ್ದರೆ ಬಹುಶಃ ಅವಳು ಏನಾದರೂ ಸಹಾಯ ಮಾಡುತ್ತಿದ್ದಳು. ಆದರೆ ನನ್ನ ತಾಯಿ ಕೋಪದಲ್ಲಿ ಹೇಳಿದರು, ಅವಳು ಏನು ಸಹಾಯ ಮಾಡುತ್ತಾಳೆ, ಅವಳ ಹತ್ತಿರ ಏನಿದೆ, ಅವಳೇ ನಿರುದ್ಯೋಗಿಯಾಗಿದ್ದಾಳೆ. ತದನಂತರ ಅವರು ನಿರ್ಧರಿಸಿದರು, ನನ್ನನ್ನು ಹುಡುಕಬೇಕು, ನನ್ನ ಜೊತೆ ಮಾತನಾಡಬೇಕು, ಬಹುಶಃ ನಾನು ಏನಾದರೂ ಮಾಡಬಹುದು ಎಂದು. ಆದರೆ ನನ್ನನ್ನು ತಲುಪಲು ಯಾವುದೇ ದಾರಿ ಇರಲಿಲ್ಲ. ನನ್ನ ಫೋನ್ ಸ್ವಿಚ್ ಆಫ್ ಇತ್ತು, ನನ್ನ ವಿಳಾಸ ತಿಳಿದಿರಲಿಲ್ಲ. ನಾನು ಗಾಳಿಯಲ್ಲಿ ಮಾಯವಾದಂತೆ ಕಾಣುತ್ತಿದ್ದೆ. 3ನೇ ವಾರದ ಕೊನೆಯ ದಿನದಂದು ಮತ್ತೊಂದು ಘಟನೆ ನಡೆಯಿತು. ಸ್ಥಳೀಯ ಪತ್ರಿಕೆಯಲ್ಲಿ ಒಂದು ದೊಡ್ಡ ಹೆಡ್ಲೈನ್ನೊಂದಿಗೆ ಒಂದು ಸುದ್ದಿ ಪ್ರಕಟವಾಯಿತು, ನಮ್ಮೂರಿನ ಮಗಳು ಇತಿಹಾಸ ಸೃಷ್ಟಿಸಿದಳು. ಸ್ಥಳೀಯ ಯುವ ಉದ್ಯಮಿಯಿಂದ 25 ಮಿಲಿಯನ್ ಮೊತ್ತದ ಕಾಂಟ್ರಾಕ್ಟ್. ಅತ್ಯಂತ ಕಿರಿಯ ವಯಸ್ಸಿನ ಮಹಿಳಾ ಸಿಇಒ. ಸುದ್ದಿಯಲ್ಲಿ ನನ್ನ ಫೋಟೋ ಇತ್ತು, ನನ್ನ ಕಂಪನಿಯ ಹೆಸರಿತ್ತು ಮತ್ತು ನನ್ನ ಇಡೀ ಕತೆ ಇತ್ತು. ಹೇಗೆ ನಾನು ನನ್ನ ಸ್ವಂತ ಪರಿಶ್ರಮದಿಂದ ಇದೆಲ್ಲವನ್ನು ಸಾಧಿಸಿದೆ, ಹೇಗೆ ಕೇವಲ 6 ವರ್ಷಗಳಲ್ಲಿ ನಾನು ಕೋಟ್ಯಂತರ ರೂಪಾಯಿಗಳ ಒಡತಿಯಾದೆ, ನನ್ನ ಕಂಪನಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡುತ್ತಿದೆ ಎಂಬ ವಿವರಗಳಿದ್ದವು. ಈ ಸುದ್ದಿ ಇಡೀ ನಗರದಾದ್ಯಂತ ಹರಡಿತು. ಜನರು ಮಾತನಾಡಲಾರಂಭಿಸಿದರು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಲಾರಂಭಿಸಿತು ಮತ್ತು ನಿಧಾನವಾಗಿ ಈ ಸುದ್ದಿ ನನ್ನ ತಂದೆ ತಾಯಿಯವರೆಗೂ ತಲುಪಿತು. ಅಂದು ಬೆಳಿಗ್ಗೆ ನನ್ನ ತಂದೆ ಪತ್ರಿಕೆ ಓದುತ್ತಿದ್ದರು ಮತ್ತು ಯಾವಾಗ ಅವರು ಆ ಹೆಡ್ಲೈನ್ ನೋಡಿದರೋ, ಆ ಫೋಟೋ ನೋಡಿದರೋ, ಅವರ ಕೈಯಿಂದ ಪತ್ರಿಕೆ ಕೆಳಗೆ ಬಿದ್ದಿತು. ಅವರು ಜೋರಾಗಿ ಕಿರುಚಿದರು, ಇದು ತನುಜಾ, ಇದು ನಮ್ಮ ತನುಜಾ. ನನ್ನ ತಾಯಿ ಓಡುತ್ತಾ ಬಂದರು. ಅವರು ಪತ್ರಿಕೆ ಎತ್ತಿಕೊಂಡು ಫೋಟೋ ನೋಡಿದರು, ಸುದ್ದಿ ಓದಿದರು ಮತ್ತು ಅವರಿಗೆ ದಿಗ್ಭ್ರಮೆಯಾಯಿತು. ಅವರಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ತಾವು ಯಾರನ್ನು ನಿರುಪಯುಕ್ತ ಎಂದು ಭಾವಿಸಿದ್ದರೋ, ಯಾರನ್ನು ಮನೆಯಿಂದ ಹೊರಹಾಕಿದ್ದರೋ, ಆ ಮಗಳು 25 ಮಿಲಿಯನ್ ರೂಪಾಯಿ ಸಂಪಾದಿಸುತ್ತಿದ್ದಾಳೆ.
ಅವಳು ಒಬ್ಬ ಯಶಸ್ವಿ CEO ಆಗಿದ್ದಳು. ಇಡೀ ನಗರದಲ್ಲಿ ಪ್ರಸಿದ್ಧಳಾಗಿದ್ದಳು. ರಿಯಾ ಕೂಡ ಅಲ್ಲಿಗೆ ಬಂದಳು. ಅವಳು ಸುದ್ದಿ ನೋಡಿ ಆಶ್ಚರ್ಯಗೊಂಡಳು. ಅವಳಿಗೆ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ನನ್ನ ತಂದೆ, ನಾವು ಏನು ಮಾಡಿಬಿಟ್ಟೆವು? ನಾವು ಅವಳನ್ನು ಮನೆಯಿಂದ ಹೊರಹಾಕಿದೆವು. ಅವಳು ಇಷ್ಟೊಂದು ಯಶಸ್ವಿಯಾಗಿದ್ದಾಳೆ ಎಂದು ನಮಗೆ ತಿಳಿದಿರಲಿಲ್ಲ ಎಂದು ಹೇಳಿದರು. ನನ್ನ ತಾಯಿ ಅಳಲು ಶುರು ಮಾಡಿದರು. ಅವರು ಹೇಳಿದರು, ನಾವು ಅದೆಷ್ಟು ತಪ್ಪು ಮಾಡಿದೆವು. ನಾವು ಅವಳ ಜೊತೆ ಎಷ್ಟು ಕೆಟ್ಟದಾಗಿ ನಡೆದುಕೊಂಡೆವು. ಈಗ ನಾವು ಏನು ಮಾಡೋಣ? ತದನಂತರ ಅವರಿಗೆ ಮತ್ತೊಂದು ವಿಷಯದ ಅರಿವಾಯಿತು. ಒಂದು ವೇಳೆ ತನುಜಾ ಇಷ್ಟೊಂದು ಶ್ರೀಮಂತಳಾಗಿದ್ದರೆ, ಇಷ್ಟೊಂದು ಯಶಸ್ವಿಯಾಗಿದ್ದರೆ, ಅವಳು ಮಾತ್ರ ಅವರಿಗೆ ಸಹಾಯ ಮಾಡಲು ಸಾಧ್ಯ. ಅವಳು ಮಾತ್ರ ಅವರ ಮನೆಯನ್ನು ಉಳಿಸಬಲ್ಲಳು. ಅವರು ತಕ್ಷಣವೇ ನನಗೆ ಫೋನ್ ಮಾಡಲು ಪ್ರಯತ್ನಿಸಿದರು. ಆದರೆ ನನ್ನ ಫೋನ್ ಸ್ವಿಚ್ ಆಫ್ ಇತ್ತು. ಅವರು ನನ್ನ ಕಂಪನಿಯ ವಿಳಾಸವನ್ನು ಹುಡುಕಿದರು ಮತ್ತು ನನ್ನನ್ನು ಆಫೀಸ್ನಲ್ಲಿ ಭೇಟಿಯಾಗಲು ನಿರ್ಧರಿಸಿದರು. ಆದರೆ ಅದಕ್ಕೂ ಮೊದಲು ಅವರಿಗೆ ಇನ್ನೂ ಕೆಲವು ಆಘಾತಗಳು ಕಾದಿದ್ದವು, ಏಕೆಂದರೆ ಅವರ ಸಂಕಷ್ಟಗಳು ಇನ್ನೂ ಮುಗಿದಿರಲಿಲ್ಲ. ಅದೇ ಸಂಜೆ ಅವರಿಗೆ ಮತ್ತೊಂದು ನೋಟಿಸ್ ಸಿಕ್ಕಿತು. ಈ ಬಾರಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಅವರು ಕಳೆದ 3 ವರ್ಷಗಳಿಂದ ಟ್ಯಾಕ್ಸ್ ರಿಟರ್ನ್ ಸರಿಯಾಗಿ ಫೈಲ್ ಮಾಡಿರಲಿಲ್ಲ ಮತ್ತು ಈಗ ಅವರ ಮೇಲೆ ದಂಡ ವಿಧಿಸಲಾಗಿತ್ತು. 10 ಲಕ್ಷ ರೂಪಾಯಿಗಳ ದಂಡ. ನನ್ನ ತಂದೆಯ ಪಾದದ ಕೆಳಗಿನ ನೆಲವೇ ಕುಸಿದಂತಾಯಿತು. ಮೊದಲೇ ಮನೆಯ ಲೋನ್, ಈಗ ಟ್ಯಾಕ್ಸ್ ಪೆನಾಲ್ಟಿ, ಎಲ್ಲವೂ ಸೇರಿ ಒಟ್ಟು 15 ಲಕ್ಷ ರೂಪಾಯಿಗಳು. ಈ ಮೊತ್ತ ಅವರ ಪಾಲಿಗೆ ಬೆಟ್ಟದಂತಿತ್ತು. ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾರ ಹತ್ತಿರ ಸಹಾಯ ಕೇಳಬೇಕು ಎಂದು ಅವರಿಗೆ ತಿಳಿಯದಾಯಿತು. ಅಷ್ಟರಲ್ಲಿ ಮತ್ತೊಂದು ವಿಷಯ ಬಯಲಿಗೆ ಬಂತು. ಅವರ ಪ್ರಾಪರ್ಟಿ ಪೇಪರ್ಸ್ಗಳಲ್ಲಿ ಏನೋ ದೋಷವಿತ್ತು. ಅವರು ಮನೆ ಕೊಂಡುಕೊಂಡಾಗ ಕೆಲವು ಕಾಗದದ ಕೆಲಸಗಳು ಸರಿಯಾಗಿ ನಡೆದಿರಲಿಲ್ಲ ಮತ್ತು ಈಗ ಯಾರೋ ಅವರ ಪ್ರಾಪರ್ಟಿಯ ಮೇಲೆ ಹಕ್ಕು ಸಾಧಿಸುತ್ತಿದ್ದರು. ಇದೆಲ್ಲವೂ ಒಂದೇ ಬಾರಿಗೆ ಸಂಭವಿಸುತ್ತಿತ್ತು. ಒಂದಾದ ಮೇಲೆ ಒಂದರಂತೆ ಬಿರುಗಾಳಿಗಳು ಅಪ್ಪಳಿಸುತ್ತಿರುವಂತೆ. ನನ್ನ ತಂದೆ ತಾಯಿ ಸಂಪೂರ್ಣವಾಗಿ ಕುಸಿದು ಹೋಗಿದ್ದರು. ಇದೆಲ್ಲ ಹೇಗೆ ಆಯಿತು? ತಮ್ಮ ಜೀವನ ಹೇಗೆ ಈ ರೀತಿ ಅಲ್ಲೋಲ ಕಲ್ಲೋಲವಾಯಿತು ಎಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಅವರು ಒಬ್ಬ ವಕೀಲರ ಹತ್ತಿರ ಸಲಹೆ ಕೇಳಿದರು. ವಕೀಲರು ಹೇಳಿದರು, ಇದೆಲ್ಲವೂ ನಿಮ್ಮದೇ ನಿರ್ಲಕ್ಷ್ಯದಿಂದ ನಡೆದಿದೆ. ನೀವು ಸಮಯಕ್ಕೆ ಸರಿಯಾಗಿ ಹಣ ಪಾವತಿಸಲಿಲ್ಲ, ಟ್ಯಾಕ್ಸ್ ಕಟ್ಟಲಿಲ್ಲ, ಪೇಪರ್ಸ್ಗಳನ್ನು ಚೆಕ್ ಮಾಡಲಿಲ್ಲ ಮತ್ತು ಈಗ ಅದರ ಪ್ರತಿಫಲವನ್ನು ಅನುಭವಿಸಲೇಬೇಕು ಎಂದರು. ಒಂದು ವೇಳೆ ಬೇಗನೆ ಹಣದ ವ್ಯವಸ್ಥೆಯಾಗದಿದ್ದರೆ ನಿಮ್ಮ ಮನೆ ಹರಾಜಾಗುತ್ತದೆ ಮತ್ತು ನಿಮ್ಮ ಬಳಿ ವಾಸಿಸಲು ಯಾವುದೇ ಜಾಗ ಉಳಿಯುವುದಿಲ್ಲ ಎಂದು ವಕೀಲರು ಎಚ್ಚರಿಸಿದರು. ನನ್ನ ತಂದೆ, ಯಾವುದಾದರೂ ದಾರಿ ಇದೆಯೇ ಎಂದು ಕೇಳಿದರು. ವಕೀಲರು ಹೇಳಿದರು, ಒಂದೇ ದಾರಿ. ಯಾರ ಬಳಿಯಾದರೂ ಲೋನ್ ತೆಗೆದುಕೊಳ್ಳಿ ಅಥವಾ ಸಂಬಂಧಿಕರ ಹತ್ತಿರ ಸಹಾಯ ಕೇಳಿ. ಆದರೆ ಬೇಗ ಮಾಡಿ, ಸಮಯ ಬಹಳ ಕಡಿಮೆ ಇದೆ. ತದನಂತರ ನನ್ನ ತಂದೆ ತಾಯಿ ನನ್ನನ್ನು ಭೇಟಿಯಾಗಿ ನನ್ನ ಜೊತೆ ಮಾತನಾಡಿ ನನ್ನ ಹತ್ತಿರ ಕ್ಷಮೆ ಕೇಳಿ ಸಹಾಯ ಯಾಚಿಸಲು ನಿರ್ಧರಿಸಿದರು. ಏಕೆಂದರೆ ಈಗ ಅವರ ಬಳಿ ಬೇರೆ ಯಾವುದೇ ದಾರಿ ಇರಲಿಲ್ಲ. ಮರುದಿನ ಬೆಳಿಗ್ಗೆ ಅವರು ನನ್ನ ಕಂಪನಿಯ ಆಫೀಸ್ಗೆ ತಲುಪಿದರು. ಅದು ಒಂದು ದೊಡ್ಡ ಬಿಲ್ಡಿಂಗ್ ಆಗಿತ್ತು. ವೈಭವದ ಲಾಬಿ ಇತ್ತು ಮತ್ತು ರಿಸೆಪ್ಷನ್ನಲ್ಲಿ ಒಬ್ಬ ಸ್ಮಾರ್ಟ್ ಯುವತಿ ಕುಳಿತಿದ್ದಳು. ನನ್ನ ತಂದೆ ಹೇಳಿದರು, ನಮಗೆ ತನುಜಾ ಅವರನ್ನು ಭೇಟಿಯಾಗಬೇಕಿದೆ. ರಿಸೆಪ್ಷನಿಸ್ಟ್ ಕೇಳಿದರು, ನಿಮ್ಮ ಅಪಾಯಿಂಟ್ಮೆಂಟ್ ಇದೆಯೇ? ನನ್ನ ತಂದೆ ಹೇಳಿದರು, ಇಲ್ಲ, ಆದರೆ ನಾವು ಅವರ ತಂದೆ ತಾಯಿ. ರಿಸೆಪ್ಷನಿಸ್ಟ್ ಅವರನ್ನು ವಿಚಿತ್ರ ದೃಷ್ಟಿಯಿಂದ ನೋಡಿದರು. ನಂತರ ಫೋನ್ ಮಾಡಿ ಯಾರ ಜೊತೆಯೋ ಮಾತನಾಡಿ ಹೇಳಿದರು, ದಯವಿಟ್ಟು ಇಲ್ಲಿ ಕುಳಿತುಕೊಳ್ಳಿ, ನಾನು ನೋಡುತ್ತೇನೆ. ಸ್ವಲ್ಪ ಸಮಯದ ನಂತರ ನನ್ನ ಅಸಿಸ್ಟೆಂಟ್ ಬಂದಳು. ಅವಳು ನನ್ನ ತಂದೆ ತಾಯಿಯನ್ನು ನೋಡಿ ಹೇಳಿದಳು, ಮೇಡಮ್ ಮೀಟಿಂಗ್ನಲ್ಲಿದ್ದಾರೆ, ನೀವು ಸ್ವಲ್ಪ ಸಮಯ ಕಾಯಬಹುದು. ನನ್ನ ತಂದೆ ತಾಯಿ ಅಲ್ಲಿ ವೇಟಿಂಗ್ ಏರಿಯಾದಲ್ಲಿ ಕುಳಿತುಕೊಂಡರು. ಅವರು ಬಹಳ ಅಸಹಾಯಕರಾಗಿ ಕಾಣುತ್ತಿದ್ದರು, ಬಹಳ ನರ್ವಸ್ ಆಗಿದ್ದರು. ನನ್ನ ಹತ್ತಿರ ಹೇಗೆ ಮಾತನಾಡಬೇಕು, ಏನು ಹೇಳಬೇಕು ಎಂದು ಅವರಿಗೆ ತಿಳಿಯುತ್ತಿರಲಿಲ್ಲ. 2 ಗಂಟೆಗಳ ಕಾಯುವಿಕೆಯ ನಂತರ ನನ್ನ ಅಸಿಸ್ಟೆಂಟ್ ಮತ್ತೆ ಬಂದು ಹೇಳಿದಳು, ಮೇಡಮ್ ನಿಮ್ಮನ್ನು ಭೇಟಿಯಾಗಲು ಸಿದ್ಧರಿದ್ದಾರೆ, ದಯವಿಟ್ಟು ನನ್ನ ಜೊತೆ ಬನ್ನಿ. ನನ್ನ ತಂದೆ ತಾಯಿ ಎದ್ದು ಅವಳ ಹಿಂದೆ ಹೋದರು. ಲಿಫ್ಟ್ ಹತ್ತಿ ಟಾಪ್ ಫ್ಲೋರ್ಗೆ ಹೋಗಿ ಒಂದು ದೊಡ್ಡ ಕಾನ್ಫರೆನ್ಸ್ ರೂಮ್ ತಲುಪಿದರು. ನಾನು ನನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ ತಂದೆ ತಾಯಿ ಒಳಗೆ ಬಂದರು. ಬಾಗಿಲು ಮುಚ್ಚಲ್ಪಟ್ಟಿತ್ತು. ಆ ಕೊಠಡಿಯಲ್ಲಿ ಮೌನ ಆವರಿಸಿತು. ನಾನು ಅವರ ಕಡೆ ದೃಷ್ಟಿ ಹರಿಸಿದೆ. ಕೆಲವು ಕ್ಷಣ ಅವರನ್ನು ನೋಡಿದೆ. ನಂತರ ಏನೂ ಹೇಳದೆ ವಾಪಸ್ ನನ್ನ ಲ್ಯಾಪ್ಟಾಪ್ ಕಡೆ ನೋಡಲಾರಂಭಿಸಿದೆ. ನನ್ನ ತಂದೆ ಧೈರ್ಯ ಮಾಡಿ ಹೇಳಿದರು, ತನುಜಾ ಮಗಳೇ, ನಮಗೆ ನಿನ್ನ ಜೊತೆ ಮಾತನಾಡಬೇಕಿದೆ. ನಾನು ಲ್ಯಾಪ್ಟಾಪ್ ಮುಚ್ಚಿದೆ. ಕುರ್ಚಿಗೆ ಹೊರಗೆ ಕುಳಿತು ತಣ್ಣನೆಯ ಧ್ವನಿಯಲ್ಲಿ ಹೇಳಿದೆ, ಹೇಳಿ. ನನ್ನ ತಾಯಿಯ ಕಣ್ಣುಗಳಲ್ಲಿ ನೀರು ಬಂದಿತ್ತು. ಅವರು ಹೇಳಿದರು, ಮಗಳೇ, ನಮ್ಮಿಂದ ತಪ್ಪಾಯಿತು, ನಮ್ಮನ್ನು ಕ್ಷಮಿಸಿಬಿಡು. ನೀನು ಇಷ್ಟೊಂದು ಯಶಸ್ವಿಯಾಗಿದ್ದೀಯ ಎಂದು ನಮಗೆ ತಿಳಿದಿರಲಿಲ್ಲ. ನಾನು ಹುಬ್ಬೇರಿಸಿ ಕೇಳಿದೆ, ಹಾಗಾದರೆ ಒಂದು ವೇಳೆ ನಾನು ಯಶಸ್ವಿಯಾಗಿರದಿದ್ದರೆ ನೀವು ಇಂದು ಕೂಡ ಕ್ಷಮೆ ಕೇಳಲು ಬರುತ್ತಿದ್ರಾ? ನನ್ನ ತಂದೆ ಹೇಳಿದರು, ಇಲ್ಲ ಮಗಳೇ, ವಿಷಯ ಅದಲ್ಲ. ನಮಗೆ ನಿಜವಾಗಿಯೂ ಬೇಸರವಿದೆ. ನಾವು ನಿನ್ನ ಜೊತೆ ಬಹಳ ಕೆಟ್ಟದಾಗಿ ನಡೆದುಕೊಂಡೆವು. ನಾವು ನಿನ್ನನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲಿಲ್ಲ, ಎಂದಿಗೂ ಪ್ರೀತಿ ನೀಡಲಿಲ್ಲ ಮತ್ತು ಈಗ ನಮಗೆ ನಮ್ಮ ತಪ್ಪಿನ ಅರಿವಾಗುತ್ತಿದೆ. ನಾನು ಹೇಳಿದೆ, ಅರಿವೇ?
ನಿಮಗೆ ಅರಿವಾಗುತ್ತಿರುವುದು ಏಕೆಂದರೆ ನಿಮಗೆ ಈಗ ನನ್ನ ಅಗತ್ಯವಿದೆ, ಅಥವಾ ನೀವು ನಿಜವಾಗಿಯೂ ಪಶ್ಚಾತ್ತಾಪ ಪಡುತ್ತಿದ್ದೀರಾ? ಆ ಕೊಠಡಿಯಲ್ಲಿ ಮತ್ತೆ ಮೌನ ಆವರಿಸಿತು. ನನ್ನ ತಂದೆ ತಾಯಿ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ, ಏಕೆಂದರೆ ನಾನು ಸತ್ಯ ಹೇಳುತ್ತಿದ್ದೇನೆಂದು ಅವರಿಗೆ ತಿಳಿದಿತ್ತು. ನಾನು ಮುಂದುವರಿಸಿದೆ, ನಿಮಗೆ ಗೊತ್ತಾ, ನಾನು ನನ್ನ ಇಡೀ ಜೀವನವನ್ನು ನಿಮ್ಮ ಪ್ರೀತಿ ಪಡೆಯುವ ಪ್ರಯತ್ನದಲ್ಲೇ ಕಳೆದಿದ್ದೇನೆ. ಒಬ್ಬ ಒಳ್ಳೆಯ ಮಗಳು ಏನೆಲ್ಲ ಮಾಡಬೇಕೋ ಆ ಎಲ್ಲ ಕೆಲಸಗಳನ್ನು ನಾನು ಮಾಡಿದ್ದೇನೆ. ಓದಿನಲ್ಲಿ ಉತ್ತಮ ಸಾಧನೆ ಮಾಡಿದೆ, ನಿಮಗೆ ಗೌರವ ನೀಡಿದೆ, ನಿಮ್ಮ ಮಾತನ್ನು ಪಾಲಿಸಿದೆ. ಆದರೂ ಸಹ ನೀವು ನನ್ನನ್ನು ಎಂದಿಗೂ ಅಪ್ಪಿಕೊಳ್ಳಲಿಲ್ಲ, ಏಕೆಂದರೆ ನಾನು ರಿಯಾ ಆಗಿರಲಿಲ್ಲ, ನಾನು ಬೆಳ್ಳಗಿರಲಿಲ್ಲ, ನಾನು ಸುಂದರವಾಗಿರಲಿಲ್ಲ, ನಾನು ನಿಮ್ಮ ಸ್ಟ್ಯಾಂಡರ್ಡ್ಗೆ ಹೊಂದಿಕೊಳ್ಳುತ್ತಿರಲಿಲ್ಲ. ನನ್ನ ತಾಯಿ ಅಳುತ್ತಿದ್ದರು. ಅವರು ಹೇಳಿದರು, ಮಗಳೇ, ನಮ್ಮಿಂದ ತಪ್ಪಾಯಿತು, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡು. ನಾನು ಹೇಳಿದೆ, ಕ್ಷಮಿಸುವುದು ಈ ಶಬ್ದ ಬಹಳ ಸುಲಭ ಅಮ್ಮ, ಆದರೆ ನೀವು ನನಗೆ ನೀಡಿದ ಆ ನೋವು ಶಬ್ದಗಳಿಂದ ಅಳಿಸಿ ಹೋಗುವುದಿಲ್ಲ. ನಿಮಗೆ ನೆನಪಿದೆಯೇ, ಆ ಥ್ಯಾಂಕ್ಸ್ ಗಿವಿಂಗ್ ರಾತ್ರಿ ಯಾವಾಗ ನೀವು ನನ್ನನ್ನು ಮನೆಯಿಂದ ಹೊರಹಾಕಿದ್ದೀರೋ ಆಗ ನಾನು ಅಳಲಿಲ್ಲ, ನಾನು ಕುಸಿದು ಹೋಗಲಿಲ್ಲ, ಏಕೆಂದರೆ ಆ ನೋವನ್ನು ನಾನು ಅದೆಷ್ಟು ಬಾರಿ ಸಹಿಸಿದ್ದೆ ಎಂದರೆ ಅದರಲ್ಲಿ ಹೊಸದೇನೂ ಇರಲಿಲ್ಲ. ಅಂದು ರಾತ್ರಿ ನಾನು ಒಂದು ನಿರ್ಧಾರ ಮಾಡಿದ್ದೆ, ಇನ್ನು ಮುಂದೆ ನನ್ನ ಜೀವನದಲ್ಲಿ ಯಾರನ್ನೂ ನನ್ನ ಮೇಲೆ ಸವಾರಿ ಮಾಡಲು ಬಿಡುವುದಿಲ್ಲ ಎಂದು. ಈಗ ನಾನು ನನ್ನ ಸ್ವಂತ ಷರತ್ತುಗಳ ಮೇಲೆ ಬದುಕುತ್ತೇನೆ. ನನ್ನ ತಂದೆ ಹೇಳಿದರು, ಮಗಳೇ, ನಮಗೆ ಅರ್ಥವಾಗುತ್ತಿದೆ ಮತ್ತು ನಾವು ನಿಜವಾಗಿಯೂ ಪಶ್ಚಾತ್ತಾಪ ಪಡುತ್ತಿದ್ದೇವೆ, ಆದರೆ ಈಗ ನಮಗೆ ನಿನ್ನ ಸಹಾಯದ ಅಗತ್ಯವಿದೆ. ನಮ್ಮ ಮನೆ ಅಪಾಯದಲ್ಲಿದೆ, ನಮ್ಮ ಮೇಲೆ ಟ್ಯಾಕ್ಸ್ ಪೆನಾಲ್ಟಿ ಇದೆ, ನಮ್ಮ ಬಳಿ ಬೇರೆ ಯಾವುದೇ ದಾರಿ ಇಲ್ಲ, ದಯವಿಟ್ಟು ನಮಗೆ ಸಹಾಯ ಮಾಡು. ಅಲ್ಲಿಗೆ ನನಗೆ ಅರ್ಥವಾಯಿತು. ಅಂದರೆ ಅವರು ನನ್ನ ಹತ್ತಿರ ಕ್ಷಮೆ ಕೇಳುತ್ತಿರುವುದು ತಮಗೆ ಬೇಸರವಾಗಿದೆ ಎಂಬ ಕಾರಣಕ್ಕಾಗಿ ಅಲ್ಲ, ಬದಲಾಗಿ ಅವರಿಗೆ ಹಣದ ಅಗತ್ಯವಿದೆ ಎಂಬ ಕಾರಣಕ್ಕಾಗಿ. ನಾನು ಒಂದು ದೀರ್ಘ ಉಸಿರು ಬಿಟ್ಟೆ. ಎದ್ದು ನಿಂತು ಕಿಟಕಿಯ ಹತ್ತಿರ ಹೋಗಿ ಹೊರಗಡೆ ನೋಡಲಾರಂಭಿಸಿದೆ. ಕೆಳಗೆ ನಗರದ ಓಡಾಟ ಕಾಣುತ್ತಿತ್ತು. ಜನರು ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿದ್ದರು. ನಾನು ಹಿಂದೆ ತಿರುಗಿ ಹೇಳಿದೆ, ನಿಮಗೆ ಗೊತ್ತಾ, ನಾನು ನಿಮಗೆ ಸಹಾಯ ಮಾಡಬಲ್ಲೆ, ನನ್ನ ಹತ್ತಿರ ಹಣವಿದೆ, ನನ್ನ ಹತ್ತಿರ ಶಕ್ತಿ ಇದೆ. ಆದರೆ ಪ್ರಶ್ನೆ ಏನೆಂದರೆ, ನಾನು ಏಕೆ ಮಾಡಬೇಕು? ನೀವು ನನಗಾಗಿ ಎಂದಿಗೂ ಏನನ್ನೂ ಮಾಡಿಲ್ಲ ಎಂದ ಮೇಲೆ ನಾನು ನಿಮಗಾಗಿ ಏಕೆ ಮಾಡಬೇಕು? ನನ್ನ ತಾಯಿ ಅಳುತ್ತಾ ಹೇಳಿದರು, ಏಕೆಂದರೆ ನಾವು ನಿನ್ನ ತಂದೆ ತಾಯಿ, ನಾವು ನಿನಗೆ ಜನ್ಮ ನೀಡಿದ್ದೇವೆ. ನಾನು ಹೇಳಿದೆ, ಜನ್ಮ ನೀಡುವುದು ಒಂದು ಬಯೋಲಾಜಿಕಲ್ ಪ್ರೊಸೆಸ್ ಅಮ್ಮ, ಆದರೆ ತಂದೆ ತಾಯಿ ಆಗುವುದು ಒಂದು ಎಮೋಷನಲ್ ಕನೆಕ್ಷನ್, ಮತ್ತು ನೀವು ಆ ಕನೆಕ್ಷನ್ ಬೆಳೆಸಲು ಎಂದಿಗೂ ಪ್ರಯತ್ನ ಮಾಡಲೇ ಇಲ್ಲ. ನೀವು ನನ್ನನ್ನು ಕೇವಲ ಒಂದು ಹೊರೆ ಎಂದು ಭಾವಿಸಿದ್ದೀರಿ, ಮತ್ತು ಈಗ ನಿಮಗೆ ನನ್ನ ಅಗತ್ಯ ಬಂದಾಗ ನಾನು ಅಚಾನಕ್ಕಾಗಿ ನಿಮ್ಮ ಮಗಳಾಗಿ ಬಿಟ್ಟೆನಾ? ನನ್ನ ತಂದೆ ಹೇಳಿದರು, ತನುಜಾ, ದಯವಿಟ್ಟು ನಾವು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿದ್ದೇವೆ, ನಮ್ಮನ್ನು ಕ್ಷಮಿಸಿಬಿಡು, ನಮಗೆ ಸಹಾಯ ಮಾಡು. ನಾನು ಅವರ ಕಡೆ ನೋಡಿದೆ. ನನ್ನನ್ನು ಯಾವಾಗಲೂ ಕೀಳಾಗಿ ಕಾಣುತ್ತಿದ್ದ ಅದೇ ಜನರು ಇಂದು ನನ್ನ ಮುಂದೆ ಕೈ ಜೋಡಿಸಿ ನಿಂತಿದ್ದರು. ಆದರೆ ನನಗೆ ಯಾವುದೇ ಸಂತೋಷವಾಗುತ್ತಿರಲಿಲ್ಲ, ಯಾವುದೇ ತೃಪ್ತಿ ಸಿಗುತ್ತಿರಲಿಲ್ಲ, ಕೇವಲ ಒಂದು ಶೂನ್ಯವಿತ್ತು ಅಷ್ಟೇ. ನಾನು ಹೇಳಿದೆ, ನಿಮಗೆ ಗೊತ್ತಾ, ನಾನು ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಬಲ್ಲೆ, ನಾನು ನಿಮ್ಮನ್ನು ನಾಶ ಮಾಡಬಲ್ಲೆ, ನಿಮ್ಮ ಜೀವನವನ್ನು ಕಷ್ಟಕರವಾಗಿಸಬಲ್ಲೆ, ಆದರೆ ನಾನು ಹಾಗೆ ಮಾಡುವುದಿಲ್ಲ, ಏಕೆಂದರೆ ನಾನು ನಿಮ್ಮಂತಲ್ಲ. ನಾನು ನಿಮಗೆ ಸಹಾಯ ಮಾಡುವುದಿಲ್ಲ, ಆದರೆ ನಾನು ನಿಮಗೆ ಯಾವುದೇ ಹಾನಿಯನ್ನು ಮಾಡುವುದಿಲ್ಲ. ನಿಮ್ಮ ಸಮಸ್ಯೆಗಳನ್ನು ನೀವೇ ಬಗೆಹರಿಸಿಕೊಳ್ಳಿ. ಹೇಗೆ ನಾನು ನನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡೆನೋ ಹಾಗೆ. ನನ್ನ ತಂದೆ ತಾಯಿ ಆಘಾತಗೊಳಗಾಗಿದ್ದರು. ನಾನು ಅವರಿಗೆ ಸಹಾಯ ಮಾಡುತ್ತೇನೆ ಎಂಬ ನಿರೀಕ್ಷೆ ಅವರಿಗಿತ್ತು, ಆದರೆ ನಾನು ನೇರವಾಗಿ ನಿರಾಕರಿಸಿದ್ದೆ. ನಾನು ಮುಂದುವರಿಸಿದೆ, ನೀವು ನನ್ನನ್ನು ರಸ್ತೆಗೆ ಕಳುಹಿಸಿದ್ರಿ. ದುರದೃಷ್ಟವಶಾತ್ ಈಗ ನನ್ನ ಜೀವನದಲ್ಲಿ ನಿಮಗಾಗಿ ಯಾವುದೇ ಜಾಗವಿಲ್ಲ. ನಾನು ನನ್ನ ಜೀವನವನ್ನು ನಾನೇ ಕಟ್ಟಿಕೊಂಡಿದ್ದೇನೆ, ಮತ್ತು ಈಗ ನಾನು ಅದರಲ್ಲಿ ಯಾರನ್ನು ನುಗ್ಗಲು ಬಿಡುವುದಿಲ್ಲ. ಅದರಲ್ಲೂ ವಿಶೇಷವಾಗಿ ಯಾವ ಜನರು ನನ್ನನ್ನು ಎಂದಿಗೂ ತಮ್ಮವಳೆಂದು ಒಪ್ಪಿಕೊಳ್ಳಲಿಲ್ಲವೋ ಅವರನ್ನಂತೂ ಬಿಡುವುದಿಲ್ಲ. ನಾನು ನನ್ನ ಅಸಿಸ್ಟೆಂಟನ್ನು ಕರೆದು ಹೇಳಿದೆ, ಇವರನ್ನು ಹೊರಗೆ ಕರೆದುಕೊಂಡು ಹೋಗು, ಮೀಟಿಂಗ್ ಮುಗಿದಿದೆ. ನನ್ನ ತಂದೆ ತಾಯಿ ಅಲ್ಲಿಯೇ ಸ್ತಬ್ಧರಾಗಿ ನಿಂತಿದ್ದರು. ಅವರಿಗೆ ಏನು ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ. ನನ್ನ ತಾಯಿ ಅಳುತ್ತಿದ್ದರು. ನನ್ನ ತಂದೆಯ ಕಣ್ಣುಗಳಲ್ಲಿ ನೀರಿತ್ತು, ಆದರೆ ನಾನು ಹಿಂದೆ ತಿರುಗಿ ನೋಡಲಿಲ್ಲ. ನಾನು ಏನು ನಡೆದೇ ಇಲ್ಲವೆಂಬಂತೆ ವಾಪಸ್ ನನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಲಾರಂಭಿಸಿದೆ. ನನ್ನ ಅಸಿಸ್ಟೆಂಟ್ ಅವರನ್ನು ಹೊರಗೆ ಕರೆದೊಯ್ದು ಲಿಫ್ಟ್ನಲ್ಲಿ ಕೂರಿಸಿ ಕೆಳಗೆ ಲಾಬಿಯವರೆಗೆ ತಲುಪಿಸಿದಳು. ಅವರಿಬ್ಬರು ಮೌನವಾಗಿ ಹೊರಬಂದರು ಮತ್ತು ಕಾರಿನಲ್ಲಿ ಕುಳಿತು ಮರಳಿ ಹೋದರು. ದಾರಿಯುದ್ದಕ್ಕೂ ಅವರು ಸುಮ್ಮನಿದ್ದರು. ಯಾರೂ ಏನನ್ನೂ ಮಾತನಾಡಲಿಲ್ಲ. ಈಗ ಮುಂದೇನು ಮಾಡಬಹುದು ಎಂದು ಯೋಚಿಸುತ್ತಿದ್ದರು. ಮನೆ ತಲುಪಿದ ನಂತರ ನನ್ನ ತಂದೆ ತಮ್ಮ ತಲೆ ಹಿಡಿದುಕೊಂಡರು. ಈಗ ಏನು ಮಾಡಬೇಕು, ಹಣ ಎಲ್ಲಿಂದ ತರುವುದು, ಮನೆ ಹೇಗೆ ಉಳಿಸಿಕೊಳ್ಳುವುದು ಎಂದು ಅವರಿಗೆ ತಿಳಿಯುತ್ತಿರಲಿಲ್ಲ. ನನ್ನ ತಾಯಿ ಕೇವಲ ಅಳುತ್ತಲೇ ಇದ್ದರು. ಅವರು ಹೇಳಿದರು, ನಾವು ನಮ್ಮ ಮಗಳನ್ನು ಕಳೆದುಕೊಂಡೆವು ಮತ್ತು ಈಗ ನಾವು ನಮ್ಮ ಮನೆಯನ್ನು ಕಳೆದುಕೊಳ್ಳುತ್ತೇವೆ. ಇದೆಲ್ಲವೂ ನಮ್ಮದೇ ತಪ್ಪಿನ ಶಿಕ್ಷೆ. ರಿಯಾ ಕೂಡ ಅಲ್ಲಿದ್ದಳು. ಅವಳು ಕೇಳಿದಳು, ಅಮ್ಮ, ಪಪ್ಪ, ನಾನು ಏನಾದರೂ ಸಹಾಯ ಮಾಡಬಲ್ಲೆನಾ?
ಆದರೆ ಅವಳು ಕೂಡ ತಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದಳು. ಅವಳ ಬಳಿಯೂ ಹಣವಿರಲಿಲ್ಲ. ಅವಳ ಸ್ವಂತ ಜೀವನದಲ್ಲೇ ಗೊಂದಲಗಳಿದ್ದವು. ಮುಂದಿನ ಕೆಲವು ದಿನಗಳು ಬಹಳ ಕಷ್ಟಕರವಾಗಿ ಕಳೆದವು. ನನ್ನ ತಂದೆ ತಾಯಿ ಪ್ರತಿಯೊಂದು ಸಾಧ್ಯವಿರುವ ಪ್ರಯತ್ನವನ್ನು ಮಾಡಿದರು. ಅವರು ಬ್ಯಾಂಕ್ ಜೊತೆ ಮಾತನಾಡಿದರು, ವಕೀಲರ ಹತ್ತಿರ ಮಾತನಾಡಿದರು, ಕೆಲವು ಸಂಬಂಧಿಕರ ಹತ್ತಿರ ಸಹಾಯ ಕೇಳಿದರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಸಮಯ ಮುಗಿಯುತ್ತಾ ಬಂದಿತ್ತು ಮತ್ತು ಅವರ ಮನೆ ಅಪಾಯದಲ್ಲಿತ್ತು. ನಂತರ ಒಂದು ದಿನ ಅವರಿಗೆ ಫೈನಲ್ ನೋಟಿಸ್ ಬಂದಿತ್ತು. ಮುಂದಿನ 10 ದಿನಗಳಲ್ಲಿ ಪೂರ್ಣ ಹಣ ಪಾವತಿಯಾಗದಿದ್ದರೆ ಮನೆ ಹರಾಜು ಮಾಡಲಾಗುವುದು ಎಂದು. ನನ್ನ ತಂದೆ ಕುಸಿದು ಹೋದರು. ಜೀವನದಲ್ಲಿ ಎಂದೂ ಅವರು ತಮ್ಮನ್ನು ತಾವು ಇಷ್ಟೊಂದು ಅಸಹಾಯಕ ಎಂದು ಭಾವಿಸಿರಲಿಲ್ಲ. ಅವರಿಗೆ ತಮ್ಮ ಇಡೀ ಬದುಕು ಮುಳುಗಿ ಹೋಗುತ್ತಿದೆ ಎಂದು ಅನಿಸಿತು. ಇದೇ ಸಮಯದಲ್ಲಿ ನಗರದಲ್ಲಿ ನನ್ನ ಯಶಸ್ಸಿನ ಸುದ್ದಿಗಳು ಅತಿ ವೇಗವಾಗಿ ಹರಡುತ್ತಿದ್ದವು. ಪತ್ರಿಕೆಗಳಲ್ಲಿ ನನ್ನ ಇಂಟರ್ವ್ಯೂಗಳು ಬರುತ್ತಿದ್ದವು. ಟಿವಿ ಚಾನೆಲ್ಗಳಲ್ಲಿ ನನ್ನ ಮಾತುಗಳು ಕೇಳಿಸುತ್ತಿದ್ದವು. ಜನರು ನನ್ನನ್ನು ಒಬ್ಬ ಐಕಾನ್ ಎಂದು, ಪ್ರೇರಣೆ ಎಂದು ಭಾವಿಸುತ್ತಿದ್ದರು. ಆದರೆ ನಾನು ಯಾರೂ ತಿಳಿದಿರಲಿಲ್ಲ ನನ್ನ ಸ್ವಂತ ಜೀವನದಲ್ಲಿ ಏನು ನಡೆಯುತ್ತಿದೆ, ನನ್ನೊಳಗೆ ಎಂತಹ ಚಂಡಮಾರುತ ಇತ್ತು ಎಂದು. ವಾಸ್ತವವಾಗಿ ನಾನು ಸಂತೋಷವಾಗಿರಲಿಲ್ಲ. ನಾನು ತೃಪ್ತಿಯಿಂದಿರಲಿಲ್ಲ. ನನ್ನ ಬಳಿ ಎಲ್ಲವೂ ಇತ್ತು, ಹಣ, ಪ್ರಸಿದ್ಧಿ, ಗೌರವ. ಆದರೂ ನನ್ನ ಹೃದಯದಲ್ಲಿ ಒಂದು ಶೂನ್ಯವಿತ್ತು. ನಾನು ನನ್ನ ಪೇಂಟ್ ಹೌಸ್ನಲ್ಲಿ ಒಬ್ಬಳೇ ಕುಳಿತು ಯೋಚಿಸುತ್ತಿದ್ದೆ, ಇದೇನಾ ಯಶಸ್ಸು? ಇದನ್ನೇನಾ ನಾನು ಬಯಸಿದ್ದು? ನನ್ನ ಬಳಿ ಯಾವುದೇ ಕುಟುಂಬವಿರಲಿಲ್ಲ, ಯಾವುದೇ ಆಪ್ತರಿರಲಿಲ್ಲ. ಕೇವಲ ನನ್ನ ತಂಡ ಇತ್ತು, ನನ್ನ ಕೆಲಸವಿತ್ತು ಮತ್ತು ನನ್ನ ಏಕಾಂತವಿತ್ತು. ಆದರೆ ನಾನು ನನ್ನಲ್ಲಿಯೇ ಒಂದು ಭರವಸೆ ನೀಡಿದ್ದೆ, ನಾನು ಹಿಂದೆ ತಿರುಗಿ ನೋಡುವುದಿಲ್ಲ, ನಾನು ದುರ್ಬಲಳಾಗುವುದಿಲ್ಲ, ನಾನು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ. ನನ್ನ ತಂದೆ ತಾಯಿ ನನಗೆ ಅವರ ಅಗತ್ಯವಿದ್ದಾಗ ನನ್ನನ್ನು ಅಪ್ಪಿಕೊಳ್ಳಲಿಲ್ಲ ಎಂದ ಮೇಲೆ, ಈಗ ಅವರಿಗೆ ನನ್ನ ಅಗತ್ಯವಿರುವಾಗ ನಾನೇಕೆ ಅವರನ್ನು ಅಪ್ಪಿಕೊಳ್ಳಲಿ? ಮತ್ತು ಕೊನೆಗೆ ಆ ದಿನ ಬಂದೇ ಬಿಟ್ಟಿತು, ನನ್ನ ತಂದೆ ತಾಯಿಯ ಮನೆ ಹರಾಜಾಗುವ ದಿನ. ಬೆಳಿಗ್ಗೆಯಿಂದಲೇ ಅವರ ಮನೆಯವರೆಗೆ ಜನರ ಗುಂಪು ಸೇರಿತ್ತು. ಬ್ಯಾಂಕ್ ಅಧಿಕಾರಿಗಳು ಬಂದಿದ್ದರು. ನೋಟಿಸ್ ಹಚ್ಚಲಾಗಿತ್ತು ಮತ್ತು ಮನೆಯ ಹರಾಜಿನ ತಯಾರಿ ನಡೆಯುತ್ತಿತ್ತು. ನೆರೆಹೊರೆಯವರು ನಿಂತು ನೋಡುತ್ತಿದ್ದರು. ಕೆಲವು ಜನರು ಪಿಸುಗುಟ್ಟುತ್ತಿದ್ದರು, ಇನ್ನು ಕೆಲವರು ಕನಿಕರ ತೋರುತ್ತಿದ್ದರು ಮತ್ತು ಇನ್ನು ಕೆಲವು ಜನರು ಮಜಾ ನೋಡುತ್ತಿದ್ದರು. ನನ್ನ ತಂದೆ ತಾಯಿ ಒಳಗೆ ಕುಳಿತು ಅಳುತ್ತಿದ್ದರು. ಅವರಿಗೆ ಈಗ ಏನಾಗಲಿದೆ ಎಂದು ಅರ್ಥವಾಗುತ್ತಿರಲಿಲ್ಲ. ಅವರು ಎಲ್ಲಿಗೆ ಹೋಗುವುದು, ಹೇಗೆ ಬದುಕುವುದು? ರಿಯಾ ಕೂಡ ಅಲ್ಲಿದ್ದಳು. ಅವಳೂ ಅಳುತ್ತಿದ್ದಳು. ಅವಳ ಮಕ್ಕಳು ಹೆದರಿದ್ದರು. ಅವರಿಗೆ ಏನು ನಡೆಯುತ್ತಿದೆ ಎಂದು ತಿಳಿಯುತ್ತಿರಲಿಲ್ಲ. ನಂತರ ಸರಿಯಾಗಿ 11 ಗಂಟೆಗೆ ಹರಾಜು ಶುರುವಾಗಬೇಕಿತ್ತು. ಬ್ಯಾಂಕ್ ಅಧಿಕಾರಿ ಘೋಷಣೆ ಮಾಡಿದರು. ಆದರೆ ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಒಂದು ಕಾರು ಬಂದು ನಿಂತಿತ್ತು. ಒಂದು ಅದ್ಭುತವಾದ ಕಪ್ಪು ಕಾರು. ಅದರಿಂದ ಒಬ್ಬ ವ್ಯಕ್ತಿ ಇಳಿದನು. ಸೂಟ್ ಧರಿಸಿದ್ದನು. ಕೈಯಲ್ಲಿ ಒಂದು ಬ್ರೀಫ್ ಕೇಸ್ ಇತ್ತು. ಅವನು ನೇರವಾಗಿ ಬ್ಯಾಂಕ್ ಅಧಿಕಾರಿಯ ಹತ್ತಿರ ಹೋಗಿ ಕೆಲವು ಮಾತುಗಳನ್ನು ಆಡಿದನು. ನಂತರ ಬ್ರೀಫ್ ಕೇಸ್ ತೆರೆದು ಕೆಲವು ಕಾಗದಗಳನ್ನು ತೋರಿಸಿದನು ಮತ್ತು ಕೆಲವು ಚೆಕ್ಗಳನ್ನು ನೀಡಿದನು. ಬ್ಯಾಂಕ್ ಅಧಿಕಾರಿ ಚೆಕ್ಗಳನ್ನು ನೋಡಿದರು, ಕಾಗದ ಪತ್ರಗಳನ್ನು ಪರಿಶೀಲಿಸಿದರು ಮತ್ತು ನಂತರ ಘೋಷಣೆ ಮಾಡಿದರು, ಹರಾಜು ರದ್ದಾಗಿದೆ, ಪೂರ್ಣ ಹಣವನ್ನು ಪಾವತಿಸಲಾಗಿದೆ. ಜನಸಂದಣಿಯಲ್ಲಿ ಸಂಚಲನ ಉಂಟಾಯಿತು. ಎಲ್ಲರೂ ಒಬ್ಬರಿಗೊಬ್ಬರು ಕೇಳಿಕೊಳ್ಳಲಾರಂಭಿಸಿದರು, ಇವನು ಯಾರು? ಹಣ ಪಾವತಿಸಿದ್ದು ಯಾರು? ನನ್ನ ತಂದೆ ತಾಯಿ ಬಾಗಿಲ ಹತ್ತಿರ ಬಂದರು. ಅವರು ಬ್ಯಾಂಕ್ ಅಧಿಕಾರಿಗಳು ಹೋಗುತ್ತಿರುವುದನ್ನು ನೋಡಿದರು. ನೋಟಿಸ್ ಕಿತ್ತು ಹಾಕಲಾಗಿತ್ತು. ಅವರಿಗೆ ಏನು ನಡೆಯಿತು ಎಂದು ತಿಳಿಯಲಿಲ್ಲ. ನನ್ನ ತಂದೆ ಬ್ಯಾಂಕ್ ಅಧಿಕಾರಿಯನ್ನು ಕೇಳಿದರು, ಇದೇನಾಗುತ್ತಿದೆ? ಬ್ಯಾಂಕ್ ಅಧಿಕಾರಿ ಹೇಳಿದರು, ಯಾರೋ ಒಬ್ಬರು ನಿಮ್ಮ ಮನೆಯ ಇಡೀ ಸಾಲವನ್ನು ತೀರಿಸಿದ್ದಾರೆ, ಜೊತೆಗೆ ಟ್ಯಾಕ್ಸ್ ಪೆನಾಲ್ಟಿ ಕೂಡ ಕಟ್ಟಲಾಗಿದೆ ಮತ್ತು ನಿಮ್ಮ ಪ್ರಾಪರ್ಟಿ ಪೇಪರ್ಸ್ಗಳನ್ನು ಕೂಡ ಸರಿಪಡಿಸಲಾಗಿದೆ. ಈಗ ನಿಮ್ಮ ಮನೆ ಪೂರ್ಣ ಸುರಕ್ಷಿತವಾಗಿದೆ. ನನ್ನ ತಂದೆ ಕೇಳಿದರು, ಆದರೆ ಯಾರು ಇದೆಲ್ಲವನ್ನು ಮಾಡಿದ್ದು? ಅಷ್ಟರಲ್ಲಿ ಆ ವ್ಯಕ್ತಿ ಮುಂದೆ ಬಂದನು. ಅವನು ಹೇಳಿದನು, ನಾನು ತನುಜಾ ಅವರ ವಕೀಲ. ಅವರು ನನ್ನನ್ನು ಇದೆಲ್ಲವನ್ನು ಮಾಡಲು ಕಳುಹಿಸಿದ್ದಾರೆ. ಆದರೆ ಅವರು ಇದನ್ನು ಹೇಳಿದ್ದಾರೆ, ಏನೆಂದರೆ ಇದು ಯಾವುದೇ ಉಪಕಾರವಲ್ಲ, ಇದು ಕೇವಲ ನೀವು ಬೀದಿಗೆ ಬರಬಾರದು ಎಂಬ ಕಾರಣಕ್ಕಾಗಿ ಮಾತ್ರ ಮಾಡಲಾಗಿದೆ. ಆದರೆ ಇದರರ್ಥ ಅವರು ನಿಮ್ಮನ್ನು ಕ್ಷಮಿಸಿದ್ದಾರೆ ಎಂದಲ್ಲ, ಅಥವಾ ನಿಮ್ಮನ್ನು ಮತ್ತೆ ಭೇಟಿಯಾಗಲು ಬಯಸುತ್ತಾರೆ ಎಂದೂ ಅಲ್ಲ. ಅವರು ಬಯಸುವುದು ನೀವು ನಿಮ್ಮ ಜೀವನವನ್ನು ಬದುಕಿ ಮತ್ತು ಅವರು ತಮ್ಮ ಜೀವನ ಬದುಕುತ್ತಾರೆ. ಮತ್ತು ಅವನು ಒಂದು ಲಕೋಟೆಯನ್ನು ನನ್ನ ತಂದೆಗೆ ನೀಡಿದನು. ಅದರಲ್ಲಿ ನನ್ನ ಕೈಬರಹದ ಒಂದು ಪತ್ರವಿತ್ತು. ನನ್ನ ತಂದೆ ನಡುಗುವ ಕೈಗಳಿಂದ ಆ ಪತ್ರವನ್ನು ತೆರೆದು ಓದಲು ಶುರು ಮಾಡಿದರು. ಪತ್ರದಲ್ಲಿ ಬರೆಯಲಾಗಿತ್ತು, ಅಮ್ಮ, ಪಪ್ಪ, ನಾನು ನಿಮ್ಮ ಮನೆಯನ್ನು ಉಳಿಸಿರುವುದು ನೀವು ನಿರಾಶ್ರಿತರಾಗಬಾರದು ಎಂದು. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಿ, ಇದು ಕೊನೆಯ ಬಾರಿ. ಇಂದಿನಿಂದ ನೀವು ನಿಮ್ಮ ಜೀವನವನ್ನು ನೀವೇ ನಿಭಾಯಿಸಿ. ನಾನು ನಿಮ್ಮ ಜೀವನದಲ್ಲಿ ಇಲ್ಲ ಮತ್ತು ನೀವು ನನ್ನ ಜೀವನದಲ್ಲಿ ಇಲ್ಲ. ನಾನು ನಿಮ್ಮನ್ನು ಕ್ಷಮಿಸಿಲ್ಲ, ಆದರೆ ನಾನು ನಿಮ್ಮನ್ನು ದ್ವೇಷಿಸುವುದೂ ಇಲ್ಲ. ಕೇವಲ ನೀವು ನನ್ನ ಪಾಲಿಗೆ ಅಪರಿಚಿತರಾಗಿದ್ದೀರಿ ಮತ್ತು ಯಾವಾಗಲೂ ಹಾಗೆಯೇ ಇರುತ್ತೀರಿ. ನೀವು ಏನನ್ನಾದರೂ ಯೋಚಿಸಿ, ಏನನ್ನಾದರೂ ಹೇಳಿ, ಆದರೆ ನನ್ನನ್ನು ಮತ್ತೆ ಸಂಪರ್ಕಿಸಲು ಪ್ರಯತ್ನಿಸಬೇಡಿ. ನನ್ನ ಪಾಲಿಗೆ ಈ ಅಧ್ಯಾಯ ಮುಗಿದು ಹೋಗಿದೆ. ಜೀವನದಲ್ಲಿ ಮುಂದೆ ಸಾಗಿ ಮತ್ತು ಸಂತೋಷವಾಗಿರಿ. ಇಂತಿ ನಿಮ್ಮ ತನುಜಾ. ಪತ್ರ ಓದುತ್ತಾ ನನ್ನ ತಂದೆಯ ಕಣ್ಣುಗಳಿಂದ ಕಣ್ಣೀರು ಸುರಿಯಲಾರಂಭಿಸಿತು. ನನ್ನ ತಾಯಿ ಪತ್ರವನ್ನು ಕಿತ್ತುಕೊಂಡು ಓದಿದರು
ಮತ್ತು ಅವರು ಅಳಲಾರಂಭಿಸಿದರು. ತಾವು ಮಗಳನ್ನು ಶಾಶ್ವತವಾಗಿ ಕಳೆದುಕೊಂಡಿದ್ದೇವೆ ಎಂಬ ಅರಿವು ಅವರಿಗಾಯಿತು. ವಕೀಲರು ಹೇಳಿದರು, ನಾನು ಹೋಗುತ್ತಿದ್ದೇನೆ ಮತ್ತು ದಯವಿಟ್ಟು ಮೇಡಮ್ ಅವರನ್ನು ಸಂಪರ್ಕಿಸಲು ಪ್ರಯತ್ನಿಸಬೇಡಿ. ಅವರು ತಮ್ಮ ಸೂಚನೆಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವನು ಅಲ್ಲಿಂದ ಹೊರಟು ಹೋದನು. ಜನರ ಗುಂಪು ನಿಧಾನವಾಗಿ ಚದುರಲಾರಂಭಿಸಿತು. ನೆರೆಹೊರೆಯವರು ವಾಪಸ್ ತಮ್ಮ ಮನೆಗಳಿಗೆ ಹೋದರು ಮತ್ತು ನನ್ನ ತಂದೆ ತಾಯಿ ತಮ್ಮ ಮನೆಯಲ್ಲಿ ಒಬ್ಬಂಟಿಯಾಗಿ ಉಳಿದುಕೊಂಡರು. ಅವರಿಗೆ ತಮ್ಮ ತಪ್ಪುಗಳ ಅರಿವು ಆಗುತ್ತಿತ್ತು. ಆದರೆ ಈಗ ಬಹಳ ತಡವಾಗಿತ್ತು. ರಿಯಾ ಅವರನ್ನು ಕೇಳಿದಳು, ಅಮ್ಮ ಪಪ್ಪ, ಈಗ ನಾವೇನು ಮಾಡೋದು? ನನ್ನ ತಂದೆ ಹೇಳಿದರು, ಈಗ ನಾವು ನಮ್ಮ ತಪ್ಪುಗಳೊಂದಿಗೆ ಬದುಕುತ್ತೇವೆ. ತನುಜಾ ನಮಗೆ ಒಂದು ಅವಕಾಶ ನೀಡಿದಳು, ಆದರೆ ನಾವು ಅವಳನ್ನು ಕಳೆದುಕೊಂಡೆವು. ಈಗ ನಾವು ಮಾಡಬಹುದಾದದ್ದು ಇಷ್ಟೇ, ಅವಳ ಸುಖಕ್ಕಾಗಿ ಪ್ರಾರ್ಥಿಸುವುದು ಮತ್ತು ನಮ್ಮನ್ನು ನಾವು ಕ್ಷಮಿಸಿಕೊಳ್ಳಲು ಪ್ರಯತ್ನಿಸುವುದು. ಆ ದಿನದ ನಂತರ ನನ್ನ ತಂದೆ ತಾಯಿ ಬದಲಾದರು. ಅವರು ತಮ್ಮ ತಪ್ಪುಗಳಿಂದ ಕಲಿತಿದ್ದರು. ಅವರು ರಿಯಾ ಮತ್ತು ಅವಳ ಮಕ್ಕಳ ಜೊತೆ ಉತ್ತಮವಾಗಿ ನಡೆದುಕೊಳ್ಳಲಾರಂಭಿಸಿದರು. ಅವರು ತಮ್ಮ ಜೀವನವನ್ನು ಸುಧಾರಿಸಲು ಪ್ರಯತ್ನಿಸಿದರು. ಆದರೆ ಪ್ರತಿದಿನ ಪ್ರತಿಕ್ಷಣ ಅವರಿಗೆ ನನ್ನ ನೆನಪಾಗುತ್ತಿತ್ತು. ಅವರಿಗೆ ತಮ್ಮ ಮಗಳನ್ನು ಕಳೆದುಕೊಂಡಿದ್ದಕ್ಕಾಗಿ ಪಶ್ಚಾತ್ತಾಪವಾಗುತ್ತಿತ್ತು. ಅವರು ಪತ್ರಿಕೆಗಳಲ್ಲಿ ನನ್ನ ಸುದ್ದಿಗಳನ್ನು ಓದುತ್ತಿದ್ದರು, ಟಿವಿಯಲ್ಲಿ ನನ್ನ ಇಂಟರ್ವ್ಯೂ ನೋಡುತ್ತಿದ್ದರು ಮತ್ತು ಹೆಮ್ಮೆ ಪಡುತ್ತಿದ್ದರು. ಆದರೆ ಜೊತೆಗೆ ನೋವು ಕೂಡ ಇರುತ್ತಿತ್ತು, ಏಕೆಂದರೆ ತಾವು ಈಗ ನನ್ನ ಜೀವನದ ಭಾಗವಾಗಿಲ್ಲ ಎಂಬುದು ಅವರಿಗೆ ತಿಳಿದಿತ್ತು. ಮತ್ತು ನಾನು ನನ್ನ ಜೀವನದಲ್ಲಿ ಮುಂದೆ ಸಾಗುತ್ತಲೇ ಇದ್ದೆ. ನನ್ನ ಕಂಪನಿ ಇನ್ನೂ ದೊಡ್ಡದಾಗುತ್ತಾ ಹೋಯಿತು. ನನ್ನ ಯಶಸ್ಸು ಹೊಸ ಎತ್ತರವನ್ನು ತಲುಪುತ್ತಿತ್ತು. ಆದರೆ ನನ್ನ ಹೃದಯದಲ್ಲಿ ಇದ್ದ ಆ ಶೂನ್ಯ ಈಗಲೂ ಇತ್ತು. ಕೆಲವೊಮ್ಮೆ ರಾತ್ರಿಯಲ್ಲಿ ನಾನು ಒಬ್ಬಳೇ ಕುಳಿತಾಗ ಯೋಚಿಸುತ್ತಿದ್ದೆ, ನಾನು ಮಾಡಿದ್ದು ಸರಿಯೇ? ನಾನು ಅವರನ್ನು ಕ್ಷಮಿಸಬೇಕಿತ್ತೆ ಎಂದು. ಆದರೆ ನಂತರ ನನಗೆ ನನ್ನ ಇಡೀ ಬಾಲ್ಯ ನೆನಪಾಗುತ್ತಿತ್ತು. ಆ ನೋವು, ಆ ನಿರ್ಲಕ್ಷ್ಯ ಮತ್ತು ನಾನು ಮಾಡಿದ್ದು ಸರಿಯಾಗಿದೆ ಎಂದು ಅನಿಸುತ್ತಿತ್ತು. ನಾನು ಅವರನ್ನು ಕ್ಷಮಿಸಲಿಲ್ಲ, ಆದರೆ ನಾನು ಅವರಿಗೆ ಹಾನಿಯನ್ನು ಮಾಡಲಿಲ್ಲ. ನಾನು ಅವರ ಮನೆಯನ್ನು ಉಳಿಸಿದೆ, ಅವರನ್ನು ರಸ್ತೆಗೆ ಬರಲು ಬಿಡಲಿಲ್ಲ, ಆದರೆ ಜೊತೆಗೆ ನಾನು ನನ್ನ ಮಾನಸಿಕ ಶಾಂತಿಯನ್ನು ಉಳಿಸಿಕೊಂಡೆ. ನಾನು ಅವರನ್ನು ನನ್ನ ಜೀವನಕ್ಕೆ ಮರಳಿ ಬರಲು ಬಿಡಲಿಲ್ಲ, ಏಕೆಂದರೆ ಅವರು ಮತ್ತೆ ನನಗೆ ಅದೇ ನೋವನ್ನು ನೀಡುತ್ತಾರೆ ಎಂದು ನನಗೆ ತಿಳಿದಿತ್ತು. ಇಂದು ನಾನು ಹಿಂದೆ ತಿರುಗಿ ನೋಡಿದಾಗ ನನಗೆ ಅನಿಸುತ್ತದೆ, ಜೀವನ ಒಂದು ವಿಚಿತ್ರ ಪಯಣ. ಕೆಲವೊಮ್ಮೆ ನಾವು ಯಾರಿಂದ ಅತಿ ಹೆಚ್ಚು ಪ್ರೀತಿ ಬಯಸುತ್ತೇವೆಯೋ ಅದೇ ಜನರು ನಮಗೆ ಅತಿ ಹೆಚ್ಚು ನೋವು ನೀಡುತ್ತಾರೆ. ಮತ್ತು ಜಗತ್ತಿಗೆ ಅದೆಷ್ಟು ಕೆಟ್ಟದಾಗಿ ಕಂಡರೂ ಸಹ ಕೆಲವೊಮ್ಮೆ ನಮಗಾಗಿ ನಾವು ನಿಲ್ಲಬೇಕಾಗುತ್ತದೆ. ನಾನು ನನ್ನ ತಂದೆ ತಾಯಿಯನ್ನು ಸಂಪೂರ್ಣವಾಗಿ ಕ್ಷಮಿಸಿಲ್ಲ. ಯಶಸ್ಸೇ ಅತಿ ದೊಡ್ಡ ಸೇಡು ಎಂಬ ಮಾತನ್ನು ನಾನು ಯಾವಾಗಲೂ ಕೇಳಿದ್ದೆ ಮತ್ತು ಇಂದು ನಾನು ಅದನ್ನು ಬದುಕುತ್ತಿದ್ದೇನೆ. ನಾನು ಸೇಡು ತೀರಿಸಿಕೊಳ್ಳುವ ಅಗತ್ಯ ಬೀಳಲಿಲ್ಲ. ನನ್ನ ಯಶಸ್ಸೇ ನನ್ನ ಅತಿ ದೊಡ್ಡ ಸೇಡಾಗಿ ಬಿಟ್ಟಿತ್ತು. ಇಂದು ನಾನು ಸಂತೋಷವಾಗಿದ್ದೇನೆ, ಸ್ವಾವಲಂಬಿಯಾಗಿದ್ದೇನೆ, ಸಶಕ್ತಳಾಗಿದ್ದೇನೆ ಮತ್ತು ಅತಿ ಮುಖ್ಯವಾದ ಮಾತೆಂದರೆ ನಾನು ನನ್ನ ಸ್ವಂತ ಷರತ್ತುಗಳ ಮೇಲೆ ಬದುಕುತ್ತಿದ್ದೇನೆ. ನನಗೆ ಯಾರ ಅನುಮತಿಯ ಅಗತ್ಯವಿಲ್ಲ, ಯಾರ ಪ್ರೀತಿಗಾಗಿ ಭಿಕ್ಷೆ ಬೇಡಬೇಕಾಗಿಲ್ಲ. ನಾನು ಏನಾಗಬೇಕು ಎಂದು ಬಯಸಿದ್ದೇನೋ ನಾನು ಅದಾಗಿದ್ದೇನೆ ಮತ್ತು ಇದೇ ನನ್ನ ಅತಿ ದೊಡ್ಡ ಗೆಲುವು. ಸ್ನೇಹಿತರೆ, ಇದು ನನ್ನ ಕತೆ. ಬಹುಶಃ ನಿಮಗೆ ಕಠೋರವೆನಿಸಬಹುದು. ಬಹುಶಃ ನಿಮಗೆ ನಾನು ನನ್ನ ತಂದೆ ತಾಯಿಯನ್ನು ಕ್ಷಮಿಸಬೇಕಿತ್ತು ಎಂದು ಅನಿಸಬಹುದು. ಕ್ಷಮಿಸುವುದು ದೌರ್ಬಲ್ಯವಲ್ಲ, ಆದರೆ ಕೆಲವೊಮ್ಮೆ ಕ್ಷಮಿಸದೇ ಇರುವುದು ಕೂಡ ಸರಿಯಾಗಿರುತ್ತದೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಮಿತಿಗಳಿರುತ್ತವೆ, ಪ್ರತಿಯೊಬ್ಬರಿಗೂ ತಮ್ಮದೇ ಆದ ನೋವಿರುತ್ತದೆ ಮತ್ತು ಪ್ರತಿಯೊಬ್ಬರಿಗೂ ತಮಗಾಗಿ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕಿದೆ. ನಾನು ನನ್ನ ನಿರ್ಧಾರ ತೆಗೆದುಕೊಂಡೆ ಮತ್ತು ನಾನು ಅದಕ್ಕೆ ಬದ್ಧಳಾಗಿದ್ದೇನೆ. ಇಂದು ನಾನು ತನುಜಾ, ಒಬ್ಬ ಸಫಲ ಉದ್ಯಮಿ, ಒಬ್ಬ ಸಶಕ್ತ ಮಹಿಳೆ. ಅತಿ ಮುಖ್ಯವಾಗಿ ನನ್ನ ಜೀವನವನ್ನು ನಾನೇ ಕಟ್ಟಿಕೊಂಡಿದ್ದೇನೆ. ಮತ್ತು ಒಂದು ವೇಳೆ ನಿಮಗೆ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.